ಜ್ಞಾನ ಸಂಹಿತ ಮಾಸಪತ್ರಿಕೆ ಜುಲೈ 2019. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂ. ಪೀಡಡ 18ನೇ ಅಡ್ಡರಸ್ತೆ, 31ನೇ ಮುಖ್ಯ ರಸ್ತೆ, ಸೆಕ್ಟಾರ್ 1, ನಿಪ್ನ ಭಾಗ H. SR ಲೇಔಟ್, ಬೆಟ್ಟಗಳೂರು 5,60,102. 91 ಕಂಟ್ರಿ ಕೋಡ್, 80 ಸಿಟಿ ಕೋಡ್. ದೂರವಾಣಿ 0 ಖಿಲ್ 2287262232287625. ಇಮೇಲ್ imoy.thelibrary@gmail.com. ವೆಬ್ಸೈಟ್ www.mitrajyothi.org. ಸಂಪಾದಕೀಯ. ಪ್ರಿಯ ಓದುಗರೇ, ಜೂನ್ 29, 2019 ರಂದು ಮಿತ್ರ ಜ್ಯೋತಿಯಲ್ಲಿ ನಡೆದ ಗ್ಯಾಡ್ 2019 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರೆಲ್ಲರೂ ಆಕ್ಸೆಸಿಬಿಲಿಟಿ ಬಗ್ಗೆ ಉತ್ತಮ ಮಾಹಿತಿಯನ್ನು ನೀಡಿ, ವಿಶ್ವವು ಹೇಗೆ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಆಕ್ಸೆಸಿಬಲ್ ಆಗಿರಬೇಕು ಎಂಬುದನ್ನು ತಿಳಿಸಿದರು. ಬೇರೆಯವರ ಮೇಲೆ ಅವಲಂಬಿಗಳಾಗದೆ ನಾವು ನಮ್ಮ ಕೌಶಲಗಳನ್ನು ಬೆಳೆಸಿಕೊಂಡರೆ, ಉತ್ತಮಪಡಿಸಿಕೊಂಡರೆ, ಯಾವುದೇ ಅಂಗವಿಕಲತೆಯನ್ನು ಮೀರಿ ಬೆಳೆಯಬಹುದು ಎಂಬುದಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತೆ ಧನ್ಯ ಉತ್ತಮ ಉದಾಹರಣೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಇನ್ನೂ ಅನೇಕ ವಿಶೇಷ ಚೇತನರು ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಇವರ ಜೀವನ ನಮಗೆಲ್ಲ ಸದಾ ಮಾದರಿಯಾಗಿರಲಿ. ಪ್ರಸ್ತುತ ಭಾರತೀಯ ಸ್ಟೇಟ್ ಬ್ಯಾಂಕಿನ ಬಾಗಲಕೋಟ ಪ್ರಾದೇಶಿಕ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮುಧೋಳದ ಶ್ರೀ ಬಾಪು ಖಾಡೆ ಮಿತ್ರ ಜ್ಯೋತಿ ಸಂಸ್ಥೆಯ ಸದಸ್ಯರಾಗಿದ್ದು, ಅವರು ಮಕ್ಕಳ ಜಾತ್ರೆ ಎಂಬ ಕವಿತಾ ಸಂಕಲನವನ್ನು ಚಿಲಿಪಿಲಿ ಪ್ರಕಾಶನದ ಮೂಲಕ 2017ರಲ್ಲಿ ಪ್ರಕಟಿಸಿದ್ದಾರೆ. ಇವರ ಈ ಕೃತಿಯನ್ನು ನಾಡೋಜ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಚನ್ನವೀರ ಕಣವಿ ಅವರು ಹರಸಿದ್ದಾರೆ. ಈ ಸಂಚಿಕೆಯಿಂದ ಪ್ರತಿ ತಿಂಗಳು ಚಿಣ್ಣರ ಪುಟ ಅಂಕಣದಲ್ಲಿ ಬಾಪು ಅವರ ಒಂದು ಕವಿತೆಯನ್ನು ಮಕ್ಕಳಿಗಾಗಿ ಪ್ರಕಟಿಸುತ್ತಿದ್ದೇವೆ. ಬಾಪು ಅವರು ಇನ್ನೂ ಹೆಚ್ಚಿನ ಕವಿತೆಗಳನ್ನು ಹೀಗೆಯೇ ರಚಿಸಿ ಎಲ್ಲರ ಮನರಂಜಿಸುತ್ತಿರಲಿ ಎಂದು ಮಿತ್ರ ಜ್ಯೋತಿ ಕುಟುಂಬವು ಅವರಿಗೆ ಶುಭ ಹಾರೈಸುತ್ತದೆ. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಮಧು ಆರ್. ಸಹಕಾರ ಲಕ್ಷ್ಮೀನಾರಾಯಣ ರೆಡ್ಡಿ. ಪರಿವಿಡಿ. ಸಂಪಾದಕೀಯ. 1 ಚಿಂತನ ಭೇದವರಿಯದ ಮುಗ್ಧ ಪ್ರಶ್ನೆಗಳು. 2 ನುಡಿಮುತ್ತುಗಳು. 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 4 ಸ್ಮರಣೆ ಶಿನ್ ಟ್ರೈಸಿಕಲ್. ಮನಮಿಡಿಯುವ ಕತೆ. 5 ಫಿಟ್ನೆಸ್ ಕ್ಯಾಲರಿಗೆ ಕಡಿವಾಣ ಹೇಗೆ. 6 ಕಾಳಜಿ ಆಬಿದ್ ಸೂರ್ತಿ, ಸೊರುವನಲ್ಲಿಯ ಚಿಕಿತ್ಸಕ. 7 ತಂತ್ರಜ್ಞಾನ ರಬೋಟಿಕ್ ವೇರ್ ಹೌಸ್. 8 ಪ್ರವಾಸ ಶಿಲೆಗಳು ಸಂಗೀತವ ಹಾಡಿವೆ. 9 ರಂಜನೆ ಎಲಿಗಳಿಗೂ ಒಲಿಂಪಿಕ್. 10 ನಗೆ ಹನಿಗಳು. 11 ಚಿಣ್ಣರ ಪುಟ್ ದಾನ ಧರ್ಮ ಮಾಡಲ್ಲ ತಾಯಿ ಶಾರದೆ. 12 ಅಡುಗೆ ಮನೆ ಸಿಹಿ ಕುಂಬಳಕಾಯಿ ಸ್ಪೆಷಲ್. 13 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಭೇದವರಿಯಾದ ಮುಗ್ಧ ಪ್ರಶ್ನೆಗಳು. ಒಂದೂರಿನಲ್ಲಿ ಒಂದು ಪ್ರಾಚೀನ ದೇವಸ್ಥಾನ ಇತ್ತು. ಅದರ ಮಾಡಿನ ಸಂದುಗೊಂದುಗಳಲ್ಲಿ ಪರಿವಾಳಗಳ ಪರಿವಾರ ಮನೆ ಮಾಡಿಕೊಂಡಿತ್ತು. ದೇವಸ್ಥಾನಕ್ಕೆ ಬರುವ ಭಕ್ತರು ಈ ಪರಿವಾಳಗಳಿಗೆ ಕಾಯುತ್ತಿರುತ್ತಿದ್ದರು. ಇದು ಒಂದು ರೀತಿಯ ಭಾಗವದರ್ಪಣ ಎನಿಸುತ್ತಿತ್ತು. ಹಾಗಾಗಿ ಈ ಪರಿವಾರಕ್ಕೆ ಎಂದು ಆಹಾರದ ಕೊರತೆಯೇ ಇರಲಿಲ್ಲ. ತಿಂದುಂಡು ಸುಖವಾಗಿದ್ದವು. ಹೀಗಿರುವಾಗ ಒಂದು ಗಂಡಾಂತರ ಬಂತು. ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಯೋಜನೆಗಳು ಆಗತೊಡಗಿದವು. ಸರಿದ ಜಂತಿ, ಜಾರಿದ ಕಂಬ, ಬಿರುಕು ಬಿಟ್ಟ ನೆಲಗಳಿಗೆ ಕಾಯಕಲ್ಪ ಮಾಡುವ ಎಂದಾಯಿತು. ರಾಶಿ ಸಾಮಾನು ಬಂತು. ಜೊತೆಗೆ 100 ಕೆಲಸಗಾರರು ಬಂದರು. ಧೂಳು, ಶಬ್ದ, ಜೊತೆಗೆ ಜೀವ ಭಯದಿಂದ ಇವುಗಳ ಬದುಕು ದುರ್ಭರವಾಯಿತು. ಇನ್ನು ಬೇರೆ ಜಾಗ ಹುಡುಕಿಕೊಂಡು ಹೋಗುವುದು ಎಂದು ನಿರ್ಧಾರವಾಯಿತು. ಈ ಪರಿವಾರದ ಯಜಮಾನ ಅನತಿ ದೂರ ತಿರುಗಿ ಬಂದ. ಒಳ್ಳೆಯ ಸುದ್ದಿ ತಂದ. ಸ್ವಲ್ಪ ದೂರದಲ್ಲಿ ಸ್ವಲ್ಪ ಬೇರೆಯಾದ ಇನ್ನೊಂದು ಪೂಜಾ ಸ್ಥಳವೇ ಇದೆ. ವಿಶಾಲವಾಗಿದೆ,
ಬೇಕಾದಷ್ಟು ಸಂದುಗೊಂದುಗಳಿವೆ. ಮುಖ್ಯವಾಗಿ ಆ ಜನರು ಧರ್ಮಭೀರುಗಳು. ಈಗಾಗಲೇ ವಾಸ್ತವ್ಯವಿರುವ ನಮ್ಮ ಜನರಿಗೆ ಆಹಾರ ನೀಡುತ್ತಾರೆ. ಅಷ್ಟೇ ಅಲ್ಲ, ಈಗಾಗಲೇ ವಾಸವಾಗಿರುವ ಪಾರಿವಾಳ ಕುಟುಂಬ ತಮಗೆ ಜಾಗ ನೀಡಲು ಒಪ್ಪಿಕೊಂಡಿದೆ ಎಂದು ತಿಳಿಯಿತು. ಸರಿ, ಪಾರಿವಾಳ ಪರಿವಾರ ಅಲ್ಲಿಗೆ ವಲಸೆ ಹೋಯಿತು. ಈ ಪರಿವಾರವನ್ನು ಆ ಪರಿವಾರ ಆದರದಿಂದ ಬರಮಾಡಿಕೊಂಡಿತು. 2 ಪಾರಿವಾಳ ಗುಂಪುಗಳು ಹೊಂದಿಕೊಂಡವು. ಸುಖವಾಗಿ ಶಾಂತಿಯಿಂದ 2 ಪರಿವಾರಗಳು ಕೆಲವು ಕಾಲ ಸುಖವಾಗಿದ್ದವು. ಇಷ್ಟಾಗುವಾಗ ಡಿಸೆಂಬರ್ ತಿಂಗಳು ಹತ್ತಿರ ಬಂತು. ಹಿಂದೆ ದೇವಸ್ಥಾನದಲ್ಲಿ ಸಭೆ ಸೇರಿದಂತೆ ಈಗ ಇಲ್ಲಿಯೂ ಸಭೆ ಸೇರಿತು. ಈ ಬಾರಿಯ ಕ್ರಿಸ್ಮಸ್ ಹಬ್ಬವನ್ನು ಬಲು ವೈಭವದಿಂದ ಆಚರಿಸಬೇಕು ಎಂದು ಅಲ್ಲಿ ನಿರ್ಧರಿಸಲಾಯಿತು. ಕಟ್ಟಡಕ್ಕೆ ಸುಣ್ಣ, ಬಣ್ಣ, ಅಲಂಕಾರ ಮಾಡುವ ಯೋಜನೆಗಳಾದವು. ಹಿಂದಿನ ಚರಿತ್ರೆ ಮತ್ತೆ ಮರುಕಳಿಸಿತು. ರಾಶಿ ಸಾಮಾನು ಬಂತು. ಕೆಲಸಗಾರರು ಬಂದರು. ಧೂಳು, ಶಬ್ದ, ಜೀವಭಯದಿಂದ ಮತ್ತೆ ನಮ್ಮ ಪಾರಿವಾಳ ಪರಿವಾರ ಹೈರಾಣಾಯಿತು. ಪಾರಿವಾಳಗಳ ನಾಯಕ ಮತ್ತೆ ಸೂಕ್ತ ಸ್ಥಳ ಆರಿಸಿ ಹೊರಟ. ಮತ್ತೆ ಸಿಹಿ ಸುದ್ದಿ ತಂದ. ಸ್ವಲ್ಪ ದೂರದಲ್ಲಿ ಮತ್ತೊಂದು ವಾಸಯೋಗ್ಯ ಸ್ಥಳ ಇದೆ. ಅದು ದೇವಸ್ಥಾನ ಮತ್ತು ಚರ್ಚ್ ಎಂಬುದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಆದರೆ ಜನದಾನ ರೂಪವಾಗಿ ಕಾಳು ಹಾಕುವುದಂತೂ ಇದೆ. ಸಂದುಗೊಂದುಗಳಿವೆ, ಆದುದರಿಂದ ಬದುಕಲು ಅಡ್ಡಿ ಇಲ್ಲ ಎಂದಾಯಿತು. ದೇವಸ್ಥಾನದ ಮತ್ತು ಚರ್ಚಿನಲ್ಲಿದ್ದ 2 ಪಾರಿವಾಳದ ಪರಿವಾರಗಳು ಮಸೀದಿ ಎಂಬ ಹೊಸ ಮನೆಗೆ ಹೋದವು. ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಹೊಟ್ಟೆ ತುಂಬಾ ತಿಂದು ಗುಟುರು ಹಾಕುತ್ತಾ ಸುಖವಾಗಿಯೇ ಇದ್ದವು. ರಂಜಾನ್ ಹಬ್ಬ ಬಂತು. ಹಿಂದೆ 2 ಬಾರಿ ನಡೆದಂತೆ ಈ ಮಸೀದಿಗೂ ಕಾಯಕಲ್ಪ ಮಾಡುವ ತಯಾರಿ ಆಯಿತು. ಇನ್ನು ಎಲ್ಲಿಯೂ ಬದುಕು ಅಸಹ್ಯವಾಗುತ್ತದೆ ಎಂದುಕೊಂಡು ಪಾರಿವಾಳಗಳು ಮತ್ತೆ ತಮ್ಮ ಮೊದಲ ಮನೆಗೆ ಬಂದೆವು. ಅಲ್ಲಿ ಹಬ್ಬದ ತಯಾರಿಯಾಗಿತ್ತು. ರಥಪಲ್ಲಕ್ಕಿಗಳು ಶೃಂಗಾರಗೊಂಡು ಮೆರವಣಿಗೆಯಲ್ಲಿ ಹೋಗಲು ತಯಾರಾಗಿ ನಿಂತಿದ್ದವು. ಇತ್ತ ಚರ್ಚ್ನಿಂದಲೂ ಒಂದು ಮೆರವಣಿಗೆ ಹೊರಟಿತು. 2 ಸಾಗುತ್ತಾ ಮಸೀದಿಯ ಮುಂದಿನ ಕೂಡು ರಸ್ತೆಗೆ ಬಂದೆವು. ಎದುರು ಬದುರಾಗಿ ನಿಂತವು. ಯಾರು ಯಾರಿಗೆ ಮೊದಲು ಜಾಗ ನೀಡಬೇಕು ಎಂದು ಚರ್ಚೆ ಶುರುವಾಯಿತು. ದೇವಸ್ಥಾನದವರು ನಮ್ಮ ಧರ್ಮ ಅತ್ಯಂತ ಪ್ರಾಚೀನ, ಆದುದರಿಂದ ನೀವು ನಮಗೆ ದಾರಿ ಕೊಡಬೇಕು ಎಂದರು. ಇರಬಹುದು, ಆದರೆ ನಮ್ಮ ದೇವರು ಕರುಣಾಮಯಿ, ಸರ್ವಶಕ್ತ, ನೀವು ನಮಗೆ ಮೊದಲು ದಾರಿ ಬಿಡಿ ಎಂದರು ಚರ್ಚ್ನವರು. ಇಷ್ಟಾಗುವಾಗ ಮಸೀದಿಯ ಮಂದಿ ಹೊರಗೆ ಬಂದರು. ನಮ್ಮ ಪ್ರಾರ್ಥನಾ ಸ್ಥಳದ ಮುಂದೆ ಸಂಗೀತ, ವಾದ್ಯ, ಮಂತ್ರ, ಪೂಜೆ ನಿಷಿದ್ಧ. ಅನ್ಯಮತೀಯರಾದ ನೀವು ಈ ಸಂಭ್ರಮದೊಂದಿಗೆ ನಮ್ಮ ಮಸೀದಿಯ ಮುಂದೆ ಬರಕೂಡದು ಎಂದು ಅಡ್ಡ ನಿಂತರು. ಮಾತಿಗೆ ಮಾತು ಬಂತು. ಕೈ ಮಿಲಾಯಿಸಿದರು. ಹೊಡೆದಾಟದಲ್ಲಿ ಕೆಲವು ಹೆಣಗಳು ಬಿದ್ದವು. ರಕ್ತದ ಕೊಡಿ ಹರಿಯಿತು. ಕೈ ಕಾಲು ಮರಿಸಿಕೊಂಡವರು, ಗಾಯಗೊಂಡವರ ನರಳಾಟ ಮುಗಿಲು ಮುಟ್ಟಿತು. ಇದೆಲ್ಲವನ್ನು ನೋಡುತ್ತಿದ್ದ ಪುಟ್ಟ ಪಾರಿವಾಳ ತಾಯಿಯನ್ನು ಕೇಳಿತು, ಅಮ್ಮ, ಇವರು ಏಕೆ ಹೀಗೆ ಹೊಡೆದಾಡಿದರು? ತಾಯಿ ಪಾರಿವಾಳ ಹೇಳಿತು, ಕಂದ, ಇವರು ಮನುಷ್ಯರು. ನಮ್ಮ ಹಾಗಲ್ಲ. ಇವರಿಗೆ ಬೇರೆ ಬೇರೆ ದೇವರುಗಳಂತೆ. ಎಲ್ಲರೂ ತಮ್ಮ ದೇವರೇ ದೊಡ್ಡವರು ಎನ್ನುತ್ತಾರೆ. ಈಗ ನಾವಿರುವ ದೇವಸ್ಥಾನಕ್ಕೆ ಬರುವವರು ಹಿಂದೂಗಳು. 2ನೆಯ ಮನೆ ಚರ್ಚ್ಗೆ ಬರುವವರು ಕ್ರಿಶ್ಚಿಯನ್ನರು. ಮಸೀದಿಗೆ ಸೇರಿದವರು ಮುಸಲ್ಮಾನರು. ಇನ್ನೂ ಯಾಕೆ ಇವರು ಹೊಡೆದಾಡ್ತಾರೋ ನನಗಂತೂ ಅರ್ಥವಾಗುವುದಿಲ್ಲ. ಮರಿ ಪಾರಿವಾಳ ಮತ್ತೆ ಕೇಳಿತು, ಅಮ್ಮ, ನಾವು 3 ಮನೆಗಳಲ್ಲಿ ವಾಸವಾಗಿದ್ದೇವಲ್ಲ. ಆದರೂ ಏನೂ ಬದಲಾಗಲಿಲ್ಲವಲ್ಲ? ಹೌದು ಕಂದ, ನಾವು ಹೀಗೆ ಎತ್ತರದಲ್ಲಿದ್ದೇವೆ. ಆದುದರಿಂದ ನಮಗೆ ದೇವಸ್ಥಾನ, ಚರ್ಚ್, ಮಸೀದಿ ಇತ್ಯಾದಿಗಳೆಲ್ಲವೂ ಒಂದೇ. ಕೆಳಗಿರುವವರಿಗೆ ಹಾಗಲ್ಲ. ಇವರು ಭೇದ ಕಾಣುತ್ತಾರೆ. ಒಮ್ಮೆ ಮೇಲೇರಿದರೆ ಮಾತ್ರ ಎಲ್ಲವೂ ಒಂದೇ, ಭೇದ ಇಲ್ಲ ಎಂದು ಗೊತ್ತಾಗುತ್ತದೆ. ಇವರಿಗೆ ಇದರ ಅರಿವಿಲ್ಲದೆ ಇರುವುದರಿಂದ ಈ ರೀತಿಯ ಗೊಂದಲಗಳು, ಅನಾಹುತಗಳು ಆಗುತ್ತವೆ ಎಂದು ಉತ್ತರಿಸಿತು. ಸ್ನೇಹಿತರೆ, ನಾವು ಮೇಲೇರೋಣ. ಈ ಎಲ್ಲ ಭೇದ ಭಾವಗಳನ್ನು ಮೀರಿ ಬೆಳೆಯೋಣ. ಎತ್ತರಕ್ಕೇರಿದವರಿಗೆ ಜಾತಿ, ಧರ್ಮ, ಮೇಲು, ಕೀಳು ಎಲ್ಲವೂ ನಗಣ್ಯ. ನೀವು ಏನನ್ನುತ್ತೀರಿ? ಚಿಂತಿಸಿ ನೋಡಿ. 2 ನುಡಿಮುತ್ತುಗಳು. 1 ಬಿರುದು ಬಾವಲಿಗಳನ್ನು ಕೊಡಬಹುದು. ಆದರೆ ಅದಕ್ಕೆ ಬೆಲೆ ಬರುವುದು ಗುಣದಿಂದ ಮಾತ್ರವೇ. ಬರ್ಟನ್
2 ಒಳ್ಳೆಯ ಸುಗಂಧವನ್ನು ಲೇಪಿಸುವುದಕ್ಕಿಂತ ಒಳ್ಳೆಯ ಹೆಸರನ್ನು ಗಳಿಸಿಕೊಳ್ಳುವುದು ಉತ್ತಮ. ಪಡಕ್ಕೆ 3 ಸಾರ್ವಜನಿಕ ಕೆಲಸ ಮಾಡಲು ಭಾರಿ ಸಂಬಳ ಪಡೆಯುವುದು ಸರಿ ಅಲ್ಲ. ಗಾಂಧೀಜಿ 4 ನಾನು ತಪ್ಪು ಮಾಡದಿದ್ದರೆ ನಾನು ಮಾನವನೇ ಅಲ್ಲ. ನೀನು ಕ್ಷಮಿಸದಿದ್ದರೆ ನೀನು ದೇವರೇ ಅಲ್ಲ. ಎಸ್ ವಿ ಪರಮೇಶ್ವರ ಭಟ್ಟ 5 ನಿಮ್ಮ ಸಮಸ್ಯೆಗಳಿಗೆ ನೀವೇ ಉತ್ತರ ಕಂಡುಕೊಳ್ಳಿ. ಅದಕ್ಕಾಗಿ ಬೇರೆಯವರನ್ನು ಅವಲಂಬಿಸಬೇಡಿ. ಬುಧ 6 ಬಲ ಪ್ರಯೋಗದಿಂದ ಗೆದ್ದರೆ ಶತ್ರುವನ್ನು ಅರ್ಧ ಜಯಿಸಿದಂತೆ. ಜಾನ್ ಮಿಲ್ಟನ್ 3 ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 1 ವಿವಿಧ ಜಿಲ್ಲೆಗಳಲ್ಲಿ ಮತ್ತು ಅಧಿಕೃತ ನಿವಾಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಜನತಾ ದರ್ಶನದಲ್ಲಿ ಜನರಿಂದ ಸ್ವೀಕರಿಸಿದ ಮನವಿ ಪತ್ರಗಳನ್ನು ಯಾವುದೇ ಲೋಪವಾಗದಂತೆ ಮತ್ತು ಕಾಲ ವಿಳಂಬವಾಗದಂತೆ ಅಧಿಕಾರಿಗಳು ಇತ್ಯರ್ಥಪಡಿಸಬೇಕೆಂದು ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಆದೇಶಿಸಿರುತ್ತಾರೆ. ಇದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರವು ಸಾರ್ವಜನಿಕ ದೂರುಗಳ ನಿವಾರಣಾ ವ್ಯವಸ್ಥೆ ಜಾಲತಾಣವನ್ನು ಅನುಷ್ಠಾನಗೊಳಿಸಿದೆ. ಇದರ ವಿಳಾಸ http://www.isspandana.karnataka.gov.in/ ಜನತೆ ನೀಡಿದ ಮನವಿ ಪತ್ರಗಳ ಸ್ಥಿತಿಯನ್ನು ಸ್ವೀಕೃತ ಪತ್ರಗಳು, ಬಗೆಹರಿಸಿದ ಪತ್ರಗಳು, ವಜಾಗೊಳಿಸಿದ ಪತ್ರಗಳು ಮತ್ತು ಬಾಕಿ ಪತ್ರಗಳು ಎಂಬ 4 ಹಂತಗಳಲ್ಲಿ ನೋಡಬಹುದು. ಈ ಜಾಲತಾಣದ ವಿಶೇಷಗಳೆಂದರೆ ದೂರನ್ನು ದಾಖಲಿಸಬಹುದು, ದೂರನ್ನು ಶೋಧಿಸಬಹುದು, ಮಾನ್ಯ ಮುಖ್ಯಮಂತ್ರಿಗಳ ಜನತಾ ದರ್ಶನದ ವಿವರವನ್ನು ನೋಡಬಹುದು, ಸಚಿವಾಲಯದ ವರದಿಯನ್ನು ನೋಡಬಹುದು, ಇಲಾಖಾವಾರು ವರದಿಯನ್ನು ನೋಡಬಹುದು, ಜಿಲ್ಲಾ ಆಡಳಿತ ವರದಿಯನ್ನು ನೋಡಬಹುದು ಮತ್ತು ಜನತಾ ದರ್ಶನದ ಜಿಲ್ಲಾವಾರು ವರದಿಯನ್ನು ನೋಡಬಹುದು. 2 ಸಂಗೀತವನ್ನು ವೃತ್ತಿಯನ್ನಾಗಿಸಿಕೊಂಡಿರುವವರಿಗೆ ಮತ್ತು ಹವ್ಯಾಸವನ್ನಾಗಿಸಿಕೊಂಡಿರುವವರಿಗೆ ಒಂದು ಸಂತೋಷದ ಸುದ್ದಿ ಇದೆ. ಅದೇನೆಂದರೆ ಬೆಂಗಳೂರಿನ ಪಿ ನಗರದಲ್ಲಿ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಎಂಬ ಸಂಗೀತ ಸಂಗ್ರಹಾಲಯ ಸ್ಥಾಪನೆಯಾಗಿದೆ. ಭಾರತದಲ್ಲಿ ಪ್ರಪ್ರಥಮವಾಗಿ ಸ್ಥಾಪನೆಗೊಂಡಿರುವ ಈ ಸಂಗೀತ ಸಂಗ್ರಹಾಲಯದಲ್ಲಿ ಜನಪದ, ಕರ್ನಾಟಿಕ್ ಮತ್ತು ಹಿಂದೂಸ್ತಾನಿ ಸಂಗೀತ ಪ್ರಕಾರಗಳ ಜೊತೆಗೆ ಪಾಶ್ಚಿಮಾತ್ಯ ಸಂಗೀತಗಳನ್ನು ಭಾರತೀಯ ಸಂಗೀತಕ್ಕೆ ಅಳವಡಿಸುವ ನಿಟ್ಟಿನಲ್ಲಿ ಆಗಿರುವ ಕೆಲಸಗಳು ಮತ್ತು ಸಮಕಾಲೀನ ಚಲನಚಿತ್ರಗಳಲ್ಲಿ ಅಳವಡಿಕೆಯಾಗುತ್ತಿರುವ ಸಂಗೀತದ ಪ್ರಯೋಗಗಳನ್ನು ತಿಳಿಯಪಡಿಸಲಾಗುತ್ತಿದೆ. ಈ ಸಂಗ್ರಹಾಲಯವು 3 ಮಹಡಿಗಳಿಂದ ಕೂಡಿರುವುದರ ಜೊತೆಗೆ ಅಂಧ ಮತ್ತು ಅಂಗವಿಕಲ ಸ್ನೇಹಿಯಾಗಿದೆ. 3 ದಿನಗಳ ಮುಂಚೆ ಸ್ವಯಂ ಸೇವಕರ ನೆರವಿಗಾಗಿ ಮನವಿ ನೀಡಿದರೆ, ಸಂಗ್ರಹಾಲಯದ ಸಿಬ್ಬಂದಿಗಳು ಸ್ವಯಂ ಸೇವಕರ ನೆರವನ್ನು ಒದಗಿಸುತ್ತಾರೆ. ಸಂಗ್ರಹಾಲಯದ ಪ್ರವೇಶ ಶುಲ್ಕ ರೂಪಾಯಿ 250ಗಳಿದ್ದು, 10ಕ್ಕೂ ಹೆಚ್ಚು ಮಂದಿ ತಂಡವಾಗಿ ಭೇಟಿ ನೀಡಿದಾಗ ತಲಾ 200 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಮಕ್ಕಳಿಗೆ ಸಂಗೀತ ಹವ್ಯಾಸವನ್ನು ಬೆಳೆಸಿಕೊಳ್ಳಲು ಕಲ್ಲು ಮತ್ತು ಲೋಹಗಳಿಂದ ಸಂಗೀತ ವಾದ್ಯಗಳ ಸ್ಯಾಂಡ್ ಗಾರ್ಡನ್, ಸಂಗೀತ ಕಲಿಕಾ ಕೇಂದ್ರ, ಸಾಕ್ಷ್ಯಚಿತ್ರಾಗಾರ, ರೆಕಾರ್ಡಿಂಗ್ ಕೊಠಡಿ ಮತ್ತು ಎಲ್ಲ ರೀತಿಯ ಸಂಗೀತ ಪ್ರಕಾರಗಳಿಗೂ ಒಂದೊಂದು ಸ್ಥಳ ಹೀಗೆ ಬಹು ವಿಶೇಷತೆಯನ್ನು ಈ ಸಂಗ್ರಹಾಲಯ ಒಳಗೊಂಡಿದೆ. ಆಸಕ್ತರು ಸೋಮವಾರವನ್ನು ಹೊರತುಪಡಿಸಿ ಎಲ್ಲ ದಿನಗಳಂದು ಭೇಟಿ ನೀಡಬಹುದು. ವಿಳಾಸ: ಬ್ರಿಗೇಡ್ ಮಿಲೆನಿಯಂ ಆವರಣ, ವುಡ್ ರೋಸ್ ಕ್ಲಬ್, ಜೆ. ಪಿ ನಗರ, 7ನೇ ಹಂತ, ಬೆಂಗಳೂರು 5,60,078. ದೂರವಾಣಿ ಸಂಖ್ಯೆ 0800908054. ಹೆಚ್ಚಿನ ವಿವರಗಳನ್ನು https://www.indianmusicexperience.org/ ಈ ವಿಳಾಸದ ಜಾಲತಾಣದ ಮೂಲಕ ಪಡೆಯಬಹುದು. 3 ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲ್ಲೂಕಿನ ಬನ್ನಂಗಾಡಿ ಗ್ರಾಮದ ಸರಕಾರಿ ಪ್ರೌಢಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿರುವ ಶ್ರೀಯುತ ಮುರಳಿ ಬಿ. ಎಂಬುವವರು ಶಾಲಾ ಮಕ್ಕಳಲ್ಲಿ ಡಿ. ವಿ.ಜಿ. ಅವರಿಂದ ವಿರಚಿತವಾದ ಮಂಕುತಿಮ್ಮನ ಕಗ್ಗವನ್ನು ವಾಚನ, ವ್ಯಾಖ್ಯಾನ ಮತ್ತು ಗಾಯನ ಅಭಿರುಚಿಯನ್ನು ಬೆಳೆಸಲು ಪ್ರಯತ್ನಿಸುತ್ತಿದ್ದಾರೆ. ಇದು ನಮ್ಮ ಅಂಧ ನೌಕರರ ಸಮುದಾಯಕ್ಕೆ ಹೆಮ್ಮೆಯನ್ನುಂಟು ಮಾಡಿದ್ದು, ಅಂಧ ನೌಕರರು ಕೂಡ ಔದ್ಯೋಗಿಕ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಕಾರಾತ್ಮಕತೆಯನ್ನು ಉಂಟು ಮಾಡಬಲ್ಲ ವಿಭಿನ್ನ ಆಲೋಚನೆಯೊಂದಿಗೆ ಪ್ರಯತ್ನಶೀಲರಾಗಬೇಕೆಂದು ಸಂಘವು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದೆ. ಇವರು ಕೈಗೊಂಡಿರುವ ಈ ಕಾರ್ಯದ ಕುರಿತು ಹೆಚ್ಚಿನ ವಿವರಕ್ಕಾಗಿ ಮತ್ತು ಅಭಿನಂದಿಸಲು ಮುರಳಿ ಬಿ.
ಅವರ 9,97,17,264 ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. 4. ನಮ್ಮ ರಾಜ್ಯದಲ್ಲಿನ ಅಂಧರಿಗೆ ಕಂಪ್ಯೂಟರ್ ತರಬೇತಿ ನೀಡುವ ಸಂಸ್ಥೆಗಳು ವಿಂಡೋಸ್ ಕಾರ್ಯಾಚರಣೆ ಆಧಾರಿತ ಪಠ್ಯಕ್ರಮದ ಮೂಲಕ ತರಬೇತಿಯನ್ನು ನೀಡುತ್ತಿವೆ. ವಿಂಡೋಸ್ ಕಾರ್ಯಾಚರಣೆಗಿಂತಲೂ ಲಿನಕ್ಸ್ ಕಾರ್ಯಾಚರಣೆಯು ಹೆಚ್ಚು ಸವಲತ್ತುಗಳನ್ನು ಹೊಂದಿರುತ್ತದೆ. ನಮ್ಮ ರಾಜ್ಯದಲ್ಲಿ ಯಾವುದೇ ಸಂಸ್ಥೆಯು ಅಂಧರಿಗೆ ಲಿನಕ್ಸ್ ಕಾರ್ಯಾಚರಣೆಯ ಕುರಿತು ತರಬೇತಿಯನ್ನು ನೀಡುತ್ತಿಲ್ಲ. ಆದ್ದರಿಂದ ನಿಮಗೆ ಲಿನಕ್ಸ್ ಕಾರ್ಯಾಚರಣೆಯ ಬಳಕೆ ಮತ್ತು ಅದರಲ್ಲಿರುವ ಸವಲತ್ತುಗಳನ್ನು ತಿಳಿದುಕೊಳ್ಳಬೇಕೆನಿಸಿದರೆ, ಬೆಂಗಳೂರಿನ ಲಘು ವ್ಯವಹಾರ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ರಾಘವೇಂದ್ರ ಜನಿವಾರ್ ಅವರನ್ನು ಸಂಪರ್ಕಿಸಿರಿ. ಅವರ ಕರೆ ಸಂಖ್ಯೆ 9886969253. ನ್ಯಾಯಾಲಯಗಳಲ್ಲಿ ಲಿನಕ್ಸ್ ಆವೃತ್ತಿಯ ಉಬುಂಟು ಕಾರ್ಯಾಚರಣೆ ಹೊಂದಿರುವ ಕಂಪ್ಯೂಟರ್ಗಳನ್ನು ಬಳಸುತ್ತಿರುವುದರಿಂದ ತಡೆಮಾಡದೆ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಧ ನೌಕರರು ಉಬುಂಟು ಕಾರ್ಯಾಚರಣೆಯನ್ನು ತಿಳಿದುಕೊಳ್ಳುವುದು ಅವಶ್ಯವಾಗಿದ್ದು, ಕಂಪ್ಯೂಟರ್ಗಳನ್ನು ಖರೀದಿಸುವಾಗ ಒಮ್ಮೆ ಇವರನ್ನು ಸಂಪರ್ಕಿಸಲು ಸದರಿ ಸಂಘವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು. 4. ಸ್ಮರಣೆ. ಶಿನ್ ಟ್ರೈಸಿಕಲ್. ಮನಮಿಡಿಯುವ ಕತೆ. ಹಿರೋಶಿಮಾದಲ್ಲಿರುವ ಮೊದಲ ಭಯಾನಕ ಅಣುಸ್ಫೋಟ ದುರಂತದ ಅವಶೇಷಗಳನ್ನು ಸಾವಿರ ಸಂಖ್ಯೆಯಲ್ಲಿ ತನ್ನ ಒಡಲೊಳಗೆ ತುಂಬಿಕೊಂಡು ಕಹಿ ನೆನಪಿನ ಸ್ಮಾರಕ ಎಂದೇ ಖ್ಯಾತವಾಗಿರುವ ವಸ್ತು ಸಂಗ್ರಹಾಲಯವಿದೆ. ಇಲ್ಲಿ ಗಾಜಿನ ಕಪಾಟಿನೊಳಗೆ ಇರಿಸಿದ ತುಕ್ಕು ಹಿಡಿದು ಜರ್ಜರಿತವಾದ ಒಂದು ಟ್ರೈಸಿಕಲ್ ಕೂಡ ಇದೆ. ಅದರ ಸೀಟು ಸಂಪೂರ್ಣ ನಾಶವಾಗಿದೆ, ಪೆಡಲುಗಳಿಲ್ಲ, ಹಿಡಿಕೆಗಳು ಸ್ವಲ್ಪ ಉಳಿದಿವೆ. ಲೋಹದಿಂದ ತಯಾರಾದ ಚಕ್ರಗಳ ಫ್ರೇಮು ಇದೆ. ಅಸಂಖ್ಯ ಸಲಕರಣೆಗಳೊಂದಿಗೆ ಅಣುಸ್ಫೋಟದ ಭೀಕರ ಕ್ಷಣಗಳಿಗೆ ಸಾಕ್ಷ್ಯವಾಗುವ ಅವಶೇಷಗಳ ಜೊತೆಗೆ ಕುಳಿತಿರುವ ಈ ಟ್ರೈಸಿಕಲ್ ಹಿಂದೆ ಹೃದಯವನ್ನು ಆರ್ದ್ರಗೊಳಿಸುವ ಒಂದು ಕಣ್ಣೀರಿನ ಕಥೆ ಇದೆ. ಟ್ರೈಸಿಕಲ್ ಬೆನ್ನತ್ತಿ. ಶಿನಿಚಿ ಚೆಟ್ಸುಟಾನಿ ಎಂಬ 3 ವರ್ಷದ ಬಾಲಕ. ಹೆತ್ತವರು ಶಿನ್ ಎಂದು ಕರೆಯುತ್ತಿದ್ದರು. ಅವನಿಗೆ ಮಿಕ್ಕಿಕೋ ಮತ್ತು ಯುಕುಯೆ ಎಂಬ 2 ಸೋದರಿಯರು. ಪಕ್ಕದ ಮನೆಯಲ್ಲಿ ವಾಸವಾಗಿದ್ದ ಸಮವಯಸ್ಸಿನ ಹುಡುಗಿ ಕಿಮಿ ಎಂಬಾಕೆ ಶಿನ್ಗೆ ಗೆಳತಿ. ಇಬ್ಬರೂ ಜೊತೆಗೆ ಆಟವಾಡುತ್ತಾ ಬಣ್ಣದ ಚಿತ್ರಗಳಿರುವ ಪುಸ್ತಕಗಳನ್ನು ನೋಡುತ್ತಿದ್ದರು. ಹೀಗಿರುವಾಗ ಒಮ್ಮೆ ಸಿನ್ ಪುಸ್ತಕದಲ್ಲಿ ಹೊಳೆಯುವ ಕೆಂಪು ಬಣ್ಣದ ಸಣ್ಣ ಟ್ರೈಸಿಕಲ್ ಚಿತ್ರವನ್ನು ನೋಡಿದ. ಅದನ್ನು ಕೊಡಿಸಲು ತಂದೆಯೊಂದಿಗೆ ಹಠ ಹಿಡಿದ. ಆದರೆ ಪೇಟೆಯಲ್ಲಿ ಎಲ್ಲಿ ಹುಡುಕಿದರೂ ಟ್ರೈಸಿಕಲ್ ಸಿಗಲಿಲ್ಲ. ಅಮೆರಿಕ, ಬ್ರಿಟನ್ ವಿರುದ್ಧ ಜಪಾನ್ ತನ್ನ 2ನೆಯ ವಿಶ್ವ ಸಮರ ನಡೆಸುತ್ತಿದ್ದ ಕಾಲ ಅದಾಗಿತ್ತು. ದೇಶದ ಸಂಪನ್ಮೂಲವೆಲ್ಲ ಯುದ್ಧದಿಂದಾಗಿ ಖಾಲಿಯಾಗಿತ್ತು. ಟ್ಯಾಂಕ್ ಮತ್ತಿತರ ಸಮರ ಸಾಮಗ್ರಿಗಳ ತಯಾರಿಕೆಗೆ ಬೇಕಾದ ಕಬ್ಬಿಣಕ್ಕಾಗಿ ಸಾರ್ವಜನಿಕ ಪ್ರದೇಶಗಳಲ್ಲಿದ್ದ ಪ್ರತಿಮೆಗಳು ಹಾಗೂ ಇನ್ನಿತರ ರಚನೆಗಳನ್ನು ಕೆಡವುತ್ತಿದ್ದರು. ಈ ಉದ್ದೇಶಕ್ಕಾಗಿ ಸೈಕಲ್ಗಳನ್ನು ಮರೆಯುತ್ತಿದ್ದ ಕಾರಣ ತಂದೆಗೆ ಸಿನ್ ಕೋರಿಕೆ ಈಡೇರಿಸಲು ಸಾಧ್ಯವಾಗಲಿಲ್ಲ. ಸಿನ್ ಸೋದರ ಮಾವ ನೌಕಾಪಡೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಸೋದರಳಿಯ ಟ್ರೈಸಿಕಲ್ ಬೇಕೆಂದು ಹಠ ಹಿಡಿದಿರುವ ವಿಷಯ ಅವರಿಗೆ ತಿಳಿಯಿತು. ಬೇರೆಡೆಯಿಂದ ಒಂದು ಟ್ರೈಸಿಕಲ್ ಖರೀದಿ ಮಾಡಿ ರಟ್ಟಿನ ಪೆಟ್ಟಿಗೆಯಲ್ಲಿ ತುಂಬಿಸಿ ಶಿನ್ ಮನೆಗೆ ತಂದರು. ಸದ್ಯವೇ ಬರಲಿರುವ ನಿನ್ನ 4ನೆಯ ಹುಟ್ಟುಹಬ್ಬಕ್ಕೆ ಇದು ನನ್ನ ಉಡುಗೊರೆ ಎಂದು ಹೇಳಿಕೊಟ್ಟು ಹೋದರು. ಶಿನ್ ಸಂತೋಷಕ್ಕೆ ಪಾರವಿರಲಿಲ್ಲ. ಯಾವಾಗಲೂ ತನ್ನ ಗೆಳತಿ ಕಿಮಿಯ ಜೊತೆಗೆ ಅದರ ಮೇಲೆ ಕುಳಿತು ಅಂಗಳದಲ್ಲಿ ತಿರುಗಾಡುತ್ತಿದ್ದ. ಶಿನ್ ಹುಟ್ಟುಹಬ್ಬಕ್ಕೆ 10 ದಿನಗಳಷ್ಟೇ ಉಳಿದಿದ್ದವು. 1945ರ 6 ಆಗಸ್ಟ್ರಂದು ಆಕಾಶವನ್ನೇ ಸೀಳಿದಂಥ ಬೆಂಕಿಯ ಪ್ರವಾಹದೊಂದಿಗೆ ಭೀಕರ ಸ್ಫೋಟವೊಂದು ಕೇಳಿಸಿತು. ಹಿರೋಶಿಮಾವನ್ನು ಆಹುತಿ ತೆಗೆದುಕೊಳ್ಳಲು ಪ್ರಯೋಗಿಸಿದ ಅಣುಬಾಂಬ್ ನರ್ತನ ಮಾಡಿತ್ತು. ಮೃಕ್ಷಣವೇ ಶಿನ್ ಮನೆ ಸಂಪೂರ್ಣ ಕುಸಿದು ಅವನ 2 ಸಹೋದರಿಯರು ಶವವಾಗಿ ಹೋದರು. ಅವನು ಅಂಗಳದಲ್ಲಿ ಗೆಳತಿಯ ಜೊತೆಗೆ ಟ್ರೈಸಿಕಲ್ ಸವಾರಿ ಮಾಡುತ್ತಿದ್ದ. ಹುಡುಕಿದಾಗ ಕಿಮಿ ಕಾಣಿಸಲಿಲ್ಲ. ಕಲ್ಲು ಮಣ್ಣುಗಳ ರಾಶಿಯಲ್ಲಿ ಹುಡುಗಿ ಹೋಗಿದ್ದ ಶಿನ್ ಅನ್ನು ತಂದೆ ರಕ್ಷಿಸಿದರು. ಅವನ ಮುಖ ರಕ್ತಸಿಕ್ತವಾಗಿ ಊದಿಕೊಂಡಿದ್ದರೂ ಕೈಗಳು ಗಟ್ಟಿಯಾಗಿ ಟ್ರೈಸಿಕಲ್ ಹಿಡಿಕೆಯನ್ನು ಬಿಡದೆ ಹಿಡಿದುಕೊಂಡಿದ್ದವು. ಕಿಮೆಯನ್ನು ಹುಡುಕುತ್ತಿದ್ದಾಗ ಸನಿಹದಲ್ಲಿದ್ದ ಒಂದು ಮರ ಅದರ ಕೆಳಗಿರುವ ಮಕ್ಕಳ ಸಹಿತ ಅಣುಜ್ವಾಲೆಯಿಂದ ಧಗಧಗನೆ ಉರಿದು ಭಸ್ಮವಾಯಿತು. ಶಿನ್ ತಂದೆ ಮಗನನ್ನು ಎದೆಗವಚಿಕೊಂಡು ಬದುಕಿ ಉಳಿದವರು ಸೇರಿದ್ದ ನದಿಯ ದಡಕ್ಕೆ ಬಂದರು. ಅರೆಪ್ರಜ್ಞಾವಸ್ಥೆಯಲ್ಲಿದ್ದ ಶಿನ್ ಮಸುಕಾದ ದನಿಯಿಂದ ನೀರು ನೀರು ಎಂದು ಕೂಗಿಕೊಳ್ಳುತ್ತಿದ್ದ.
ಅವನ ತಂದೆ ನೀರು ತರಲು ನದಿಯೆಡೆಗೆ ಹೊರಟಾಗ ಅಣುಸ್ಫೋಟದಿಂದ ವಿಷಮಯವಾಗಿದ್ದ ನೀರನ್ನು ಕುಡಿದು ಕೂಡಲೇ ಜನ ಬಿದ್ದು ಸಾಯುವ ಘೋರ ದೃಶ್ಯ ಕಾಣಿಸಿ ಕಲ್ಲಾಗಿ ಬಿಟ್ಟರು. ತನ್ನ ಹುಟ್ಟುಹಬ್ಬ ಆಚರಿಸದೆ ಸಿನ್ 10 ದಿನಗಳ ಮೊದಲು ಅಂದು ರಾತ್ರಿ ತೀರಿಕೊಂಡ. ಬಳಿಕ ಕಿಮಿಯ ಶವ ಪತ್ತೆಯಾಯಿತು. ಶಿನ್ ಮತ್ತು ಕಿಮಿಯ ದೇಹಗಳನ್ನು ಮನೆಯ ತಳಪಾಯದ ಹಿಂಭಾಗದಲ್ಲಿ ತಂದೆ ಸಮಾಧಿ ಮಾಡಿದರು. ಮಕ್ಕಳ ನೆನಪನ್ನು ಪೂರ್ತಿಯಾಗಿ ಅಳಿಸಿ ಹಾಕುವ ಉದ್ದೇಶದಿಂದ ಅವನ ಪ್ರೀತಿಯ ಟ್ರೈಸಿಕಲ್ನು ಕೂಡ ದೇಹಗಳೊಡನೆ ಇರಿಸಿ ಮಣ್ಣು ಮುಚ್ಚಿದರು. ಹಿಂಸಾ ಕೃತ್ಯಗಳಿಗೆ ಧಿಕ್ಕಾರವಿರಲಿ. 40 ವರ್ಷಗಳ ಬಳಿಕ 1985ರಲ್ಲಿ ಶಿನ್ ತಂದೆ ಮಗನ ಅವಶೇಷಗಳನ್ನು ತಮ್ಮ ಕುಟುಂಬದ ಮನೆಯ ತೋಟಕ್ಕೆ ಸ್ಥಳಾಂತರಿಸಲು ಬಯಸಿ ಸಮಾಧಿಯನ್ನು ತನ್ನ ಗೆಳೆಯನಾದ ಕಿಮಿಕೊ ಜೊತೆ ಸೇರಿ ಅಗೆದಾಗ ಅವರಿಗೆ ಒಂದು ಅಚ್ಚರಿಯ ದೃಶ್ಯ ಕಾದಿತ್ತು. ಮಕ್ಕಳಿಬ್ಬರ ಅಸ್ಥಿಪಂಜರಗಳ ಜೊತೆಯಲ್ಲಿ ತುಕ್ಕು ಹಿಡಿದ ಟ್ರೈಸಿಕಲ್ ಉಳಿದುಕೊಂಡಿತ್ತು. ಮನದ ಮೂಲೆಯಿಂದ ಅವರು ಎಂದೋ ಕಿತ್ತು ಹೊಕ್ಕಿ ಮರೆತಿದ್ದ ಟ್ರೈಸಿಕಲ್ ಮತ್ತೆ ಕಳೆದು ಹೋದ ನೆನಪುಗಳನ್ನು ಮನಸ್ಸಿನ ಪರದೆಯ ತುಂಬ ಹರಡಿಬಿಟ್ಟಿತ್ತು. ಗೆಳೆಯರಿಬ್ಬರೂ ಭಾವಪರವಶರಾಗಿ ಕಂಬನಿ ತುಂಬಿಕೊಂಡರು. ಭಾರವಾದ ಹೃದಯದಿಂದ ಅದನ್ನು ನಿಧಾನವಾಗಿ ಎತ್ತಿ ಹಿಡಿದು ಮನೆಗೆ ತಂದರು. ಜಗತ್ತಿನಲ್ಲಿ ಯಾವ ಮಕ್ಕಳ ಬದುಕಿನಲ್ಲೂ ಇಂತಹ ದುರ್ಘಟನೆ ಸಂಭವಿಸಬಾರದು. ಈ ಟ್ರೈಸಿಕಲ್ ನೋಡಲು ಸಾಕಷ್ಟು ಜನರಿಗೆ ಅವಕಾಶ ಸಿಗಬೇಕು. ಇದನ್ನು ನೋಡಿ ಶಿನ್ ಕಂಬನಿಯ ಕಥೆಯನ್ನು ಕೇಳಿದ ಪ್ರತಿಯೊಂದು ಮಗುವೂ ತಾನು ಯಾವುದೇ ಹಿಂಸಾಕೃತ್ಯ ಮಾಡುವುದಿಲ್ಲ ಎಂಬ ಆಶಯ ತಳೆಯುವಂತಾಗಬೇಕು. ಆ ಮೂಲಕ ಜಗತ್ತು ಶಾಂತಿಯ ನೆಲೆಯಾಗಬೇಕು ಎಂಬ ಬಯಕೆಯೊಂದಿಗೆ ಸಿನ್ ತಂದೆ ಈ ತುಕ್ಕು ಹಿಡಿದ ಟ್ರೈಸಿಕಲ್ ಅವಶೇಷವನ್ನು ಅಣುಸ್ಫೋಟದ ಸ್ಮಾರಕ ವಸ್ತು ಸಂಗ್ರಹಾಲಯಕ್ಕೆ ತಂದೊಪ್ಪಿಸಿದರು. 1992ರಲ್ಲಿ ಜಪಾನಿನ ಲೇಖಕ ತಟ್ಟುಹರು ಕೊಡುಮಾ ಶಿನ್ ಟ್ರೈಸಿಕಲ್ ಎಂಬ ಪುಸ್ತಕವನ್ನು ಮಕ್ಕಳಿಗಾಗಿ ಬರೆದು ಪ್ರಕಟಿಸಿ ಭಾವಾಂತರಂಗದ ಅಲೆಗಳನ್ನು ತಟ್ಟಿಬಿಟ್ಟಿದ್ದಾರೆ. 5 ಫಿಟ್ನೆಸ್ ಕ್ಯಾಲರಿಗೆ ಕಡಿವಾಣ ಹೇಗೆ? ಬೊಜ್ಜು ಎಂಬುದು ಇಂದು ಆರೋಗ್ಯ ಸಮಸ್ಯೆಯೂ ಹೌದು, ಸೌಂದರ್ಯ ಸಮಸ್ಯೆಯೂ ಹೌದು. ಹೀಗಾಗಿಯೇ ದಿಢೀರ್ ತೂಕ ಇಳಿಸುವ ನಿಟ್ಟಿನಲ್ಲಿ ಹಲವು ಡಯಟ್ಗಳು ಜನಪ್ರಿಯತೆ ಪಡೆದುಕೊಳ್ಳುತ್ತಿವೆ. ದಿನಕ್ಕೊಂದೇ ದ್ರಾಕ್ಷಿ ತಿನ್ನುವ ಅತಿರೇಕದ ಡಯಟ್ಗಳಿಂದ ಹಿಡಿದು ತರಕಾರಿ, ಹಣ್ಣು ಮಾತ್ರ ಸೇವಿಸುವ ಡಯಟ್ಗಳು ಇಂದು ಹೆಚ್ಚು ಜನಪ್ರಿಯ. ಇವುಗಳ ಮೊರೆ ಹೋದವರು ದಿಢೀರ್ನೆ ತೂಕವನ್ನೇನೋ ಕಳೆದುಕೊಳ್ಳುತ್ತಾರೆ. ಆದರೆ ಈ ಡಯಟ್ ಅವಧಿ ಮುಗಿದೊಡನೆ ತಿನ್ನುವ ಆಸೆ ಇವರಲ್ಲಿ ಎಷ್ಟು ಮಿತಿ ಮೀರುತ್ತದೆ ಎಂದರೆ ಹೋದ ತೂಕ ಅದೇ ವೇಗದಲ್ಲಿ ವಾಪಸ್ಸಾಗುತ್ತದೆ. ಜೊತೆಗೆ ಇನ್ನೆರಡು ಕೆಲ್ಕೆಯನ್ನು ತೃತ್ತದೆ. ಹಾಗಾಗಿ ದೇಹವನ್ನು ಸಂಪೂರ್ಣ ಉಪವಾಸ ಕೆಡವದ್ದೇ ಬೇಕಷ್ಟೇ ಆಹಾರ ತೆಗೆದುಕೊಳ್ಳುವುದರ ಮೂಲಕ ಸಾವಕಾಶವಾಗಿ ತಿಂಗಳಿಗೆ 2 ಗ್ರಾಂನಷ್ಟು ತೂಕ ಇಳಿಸಿಕೊಳ್ಳುವುದು ಸೂಕ್ತ. ಇದಕ್ಕೆ ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಕ್ಯಾಲರಿಗಳು ಆಹಾರ ರೂಪದಲ್ಲಿ ಹೋಗದಂತೆ ನೋಡಿಕೊಳ್ಳುವುದು ಅವಶ್ಯಕ. ಪ್ರತಿನಿತ್ಯದ ಆಹಾರ ಸೇವನೆಯಲ್ಲಿ ಸುಮಾರು 500 ಕ್ಯಾಲರಿಗಳಷ್ಟನ್ನು ಕಡಿಮೆಗೊಳಿಸಿದರೆ ಸಾಕು. ತಿಂಗಳಿಗೆ 2 ಕಿಲೋ ತೂಕ ಇಳಿಯುತ್ತದೆ. ಇದಕ್ಕೆ ಕ್ಯಾಲರಿ ಅರಿವು ಅತಿ ಮುಖ್ಯ. ನಾವು ತಿನ್ನುವ ಆಹಾರದಲ್ಲಿ ಎಷ್ಟು ಕ್ಯಾಲರಿಗಳಿವೆ ಎಂಬುದನ್ನು ಅರಿತರೆ ಅದಕ್ಕೆ ತಕ್ಕಂತೆ ಡಯಟ್ ಚಾರ್ಟ್ ರೂಪಿಸಿಕೊಳ್ಳಬಹುದು. ಬೆಳಗಿನ ಉಪಹಾರ ತಿಂಡಿಗಳು ಕ್ಯಾಲರಿಗಳು: ಉಪ್ಪಿಟ್ಟು 1 ಕಪ್ ಢ100, ಕೇಸರಿ ಭಾತ್ 1 ಕಪ್ ಢ150, ಅವಲಕ್ಕಿ 1 ಕಪ್ ಢ175, ಪೂರಿ ಭಾಜಿ 1 ಪ್ಲೇಟ್ 250, ಇಡ್ಲಿ 2 130, ಉದ್ದಿನ ವಡ 180, ಸಾದಾ ದೋಸೆ 120, ಬ್ರೆಡ್ 2 ತುಂಡು ಬೆಣ್ಣೆಯೊಂದಿಗೆ ಢ150, ಕಾರ್ನ್ ಫ್ಲೆಕ್ಸ್ 1 ಕಪ್ 95, ಆಮ್ಲೆಟ್ 120. ಪಾನೀಯಗಳು ಕ್ಯಾಲರಿಗಳು: ಚಹಾ ಕಾಫಿರಟ ಸಕ್ಕರೆ ರಹಿತ 20, ಹಾಲು 1 ಕಪ್ 160, ಕೆನೆ ರಹಿತ ಹಾಲು 1 ಕಪ್ 70, ಲಿಂಬು ಶರಬತ್ 1 ಗ್ಲಾಸ್ 70, ಹಣ್ಣಿನ ರೂಪಯೇ ಕಿತ್ತಳೆ ಢ100, ಎಳನೀರು 50, ಬೀರ್ 1 ಗ್ಲಾಸ್ 100, ಬ್ರಾಂಡೆ 30 ಮಿ. ಲನ. ಊಟ ಮುಖ್ಯ ತಿನಿಸುಗಳು ಕ್ಯಾಲರಿಗಳು: ಚಪಾತಿ ನಟ ಚಪಾತಿ ಎಣ್ಣೆಯುಕ್ತ 100, ರೋಟಿ ಢ100, ಪರೋಟ 170, ಆಲೂ ಪರೋಟ 300, ಪೂರಿ 170, ಅನ್ನ 150 ಗ್ರಾಂ 250,
ಪಲ್ಯ ಬೇಯಿಸಿದ ಕಾಳುಗಳು 100. ಎಣ್ಣೆಯಲ್ಲಿ ಬೇಯಿಸಿದ ಪಲ್ಯಗಳು 4060. ದಾಲ್ 145. ರಸಂ ಹಾದಿನ 5. ಸಲಾಡ್. ತಿನಿಸು ಕ್ಯಾಲರಿಗಳು: ಕ್ಯಾಬೇಜ್ ಅರ್ಧ ಲೋಟ 12. ಸೌತೆಕಾಯಿ 112. ಕ್ಯಾರೆಟ್ 145. ಟೊಮ್ಯಾಟೊ 120. ಬೇಯಿಸಿದ ಬಟಾಟೆ 180. ಸೂಪ್ 150 ಮಿ. ರನ. ಮಾಂಸಾಹಾರಿ ಊಟ. ಮಾಂಸ ಕ್ಯಾಲರಿಗಳು: ಕೋಳಿ 1 ತುಂಡು 190. ಮಟನ್ 100 ಗ್ರಾಂ 195. ದನ ಹಂದಿ 100 ಗ್ರಾಂ 115. ಲಿವರ್ 50 ಗ್ರಾಂ 142. ಸೀಗಡಿ ಮೀನು 100 ಗ್ರಾಂ 105. ಪಾಂಪ್ರೆಟ್ ಮೀನು 205. ಸ್ಯಾಂಪಲ್ ಡಯಟ್: ಬೊಜ್ಜು ಇಳಿಸುವವರು ಒಟ್ಟಾರೆ ತೆಗೆದುಕೊಳ್ಳುವ ಆಹಾರ ದಿನಕ್ಕೆ 900 ಕ್ಯಾಲರಿ ಮೀರದಿರಲಿ. ಈ ನಿಟ್ಟಿನಲ್ಲಿ ಹೀಗೊಂದು ಸ್ಯಾಂಪಲ್ ಡಯಟ್: ಬೆಳಿಗ್ಗೆ ಲಘುವಾದ ಚಹಾ 1 ಕಪ್ 2 ಚಮಚ ಹಾಲು ಸಾಕು, ಸಕ್ಕರೆ ಬೇಡ. ಉಪಾಹಾರ 3/4 ಗ್ಲಾಸ್ ಕೆನೆರಹಿತ ಹಾಲು 150 ಮಿ. ಸಕ್ಕರೆ ಬೇಡ. ಬ್ರೆಡ್ 2 ತುಂಡುಗಳು. 10 ಗಂಟೆಗೆ 1 ಹಣ್ಣು ಸೇಬು, ಪಪ್ಪಾಯಿ, ಕಿತ್ತಳೆ ಇವುಗಳಲ್ಲಿ ಯಾವುದೇ ಒಂದು. ಮಧ್ಯಾಹ್ನದ ಊಟ: ಕಾಯಿ ಪಲ್ಯಗಳಿಂದ ತಯಾರಿಸಿದ ತೆಳ್ಳಗಿನ ಸೂಪ್ 1 ದೊಡ್ಡ ಬೌಲ್, ಕ್ಯಾಬೇಜ್, ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟ್, ಟೊಮ್ಯಾಟೊ ಇತ್ಯಾದಿಗಳಿಂದ ತಯಾರಿಸಿದ ಸಲಾಡ್ 1 ಕಪ್. 1 ರೋಟಿ ಅಥವಾ ಚಪಾತಿ, ಎಣ್ಣೆ ರಹಿತ, ಅರ್ಧ ಕಪ್ ಅನ್ನ ಅಥವಾ 1 ಕಪ್ ಅನ್ನ ಮತ್ತು ಅರ್ಧ ರೋಟಿ ಅಥವಾ ಪರೋಟ. ಬೇಯಿಸಿದ ಕಾಯಿ ಪಲ್ಯಗಳು 1 ಕಪ್. ತೆಳಗಿನ ದಾಲ್ 1 ಗ್ಲಾಸ್. ತೆಳು ಮಜ್ಜಿಗೆ ಗ್ಲಾಸ್. 4 ಗಂಟೆಗೆ ಲಘುವಾದ ಚಹಾ, ಸಕ್ಕರೆ ರಹಿತ, 1 ಕಪ್. ಬ್ರೆಡ್ 1 ತುಂಡು ಅಥವಾ 1 ಇಡ್ಲಿ ಅಥವಾ 1 ಹಣ್ಣು ಯಾವುದೇ ಒಂದು. ರಾತ್ರಿ ಊಟ: ತೆಳ್ಳಗಿನ ಸೂಪ್ ಮತ್ತು ತಾಜಾ ತರಕಾರಿಗಳ ಸಲಾಡ್ ಅಥವಾ ಬೇಯಿಸಿದ ಕಾಯಿ ಪಲ್ಯಗಳು, 2 ತೆಳ್ಳಗಿನ ರೋಟಿ, 1 ಕಪ್ ದಾಲ್ ಅಥವಾ ಕಾಳುಗಳ ಸಾರು, ತೆಳ್ಳಗಿನ ಮಜ್ಜಿಗೆ. ರಾತ್ರಿ ಮಲಗುವ ಮುನ್ನ ಅರ್ಧ ಗ್ಲಾಸ್ ಕೆನೆರಹಿತ ಹಾಲು. 6 ಕಾಳಜಿ: ಆಬಿದ್ ಸೂರ್ತಿ. ಸೊರುವನಲ್ಲಿಯ ಚಿಕಿತ್ಸಕ. ಟಕ್ ಟಕ್ ಟಕ್. 1 ಕಣ್ಣಿನಲ್ಲಿ ಅಳುವ ಮಗುವಿನಂತೆ ಮನೆಯ ನಲ್ಲಿ ತೊಟ್ಟಿಕ್ಕುತ್ತಿದೆಯೇ? ಎಚ್ಚರ, ಅಲ್ಲೆಲ್ಲಾದರೂ ಆಬಿದ್ ಸೂರ್ತಿ ಸುಳಿದಾಡುತ್ತಿರಬಹುದು. ಅವರ ಕಿವಿಗೇನಾದರೂ ನಲ್ಲಿ ಸೋರುವ ಸದ್ದು ಕೇಳಿಸಿದರೆ ಅವರು ಮನೆಯ ಬಾಗಿಲು ತಟ್ಟುವುದು ಖಚಿತ. ಆಬಿದ್ ಸೂರ್ತಿ ಮುಂಬೈಯವರು. ಮುಂಬೈಯ ಬೀದಿಗಳಲ್ಲಿ ಅಲೆಯುವಾಗ ಅವರ ಮೈಯೆಲ್ಲಾ ಕಿವಿಯಾಗಿರುತ್ತದೆ. ನಲ್ಲಿ ಸೋರಿಕೆಯ ಶಬ್ದ ಕೇಳಿಸಿದರೆ ಸಾಕು, ಅಲ್ಲಿಗೆ ಹೋಗಿ ನಲ್ಲಿಯ ಮೂಗು ಬಿಗಿಗೊಳಿಸುವವರೆಗೂ ಅವರಿಗೆ ಸಮಾಧಾನವಿಲ್ಲ. ಆ ಕೆಲಸಕ್ಕಾಗಿಯೇ ಅವರು ತಮ್ಮೊಂದಿಗೆ ಒಬ್ಬ ಪ್ಲಂಬರ್ನನ್ನು ಸದಾ ಜೊತೆಗಿಟ್ಟುಕೊಂಡಿರುತ್ತಾರೆ. ವಾರದಲ್ಲಿ 6 ದಿನ ಬರವಣಿಗೆಗೆ, ಚಿತ್ರಕಲೆಗೆ ಮೀಸಲಿಡುವ ಅವರು 7ನೇ ದಿನ ಪ್ಲಂಬರ್ ಹಾಗೂ ಸಹಾಯಕನ ಜೊತೆ ಮನೆಯಿಂದ ಮನೆಗೆ ನಡೆಯುತ್ತಾರೆ. ನೀರಿನ ಸಂರಕ್ಷಕ, ಪರಿಸರವಾದಿ ಎಂದು ಹೇಳಿದ ಮಾತ್ರಕ್ಕೆ ಆಬಿದ್ ಪರಿಚಯ ಮುಗಿಯುವುದಿಲ್ಲ. ಲೇಖಕ, ವ್ಯಂಗ್ಯ ಚಿತ್ರಕಾರ, ಕಲಾವಿದ ಹೀಗೆ ಅವರ ವ್ಯಕ್ತಿತ್ವಕ್ಕೆ ಹಲವು ಚಾಚುಗಳಿವೆ. ಆದರೆ ಅವರನ್ನು ಜನ ಗುರ್ತಿಸಿರುವುದು ನೀರಿನ ಸಂರಕ್ಷಕನ ರೂಪದಲ್ಲಿ. ದಶಕಗಳಿಂದ ಮುಂಬಯಿಯ ಮನೆಗಳನ್ನು, ಅಪಾರ್ಟ್ಮೆಂಟ್ಗಳನ್ನು ಎಡತಾಕುವ ಅವರು ಪ್ರತಿ ಮನೆಯ ಬಾಗಿಲನ್ನು ತಟ್ಟುತ್ತಾರೆ. ಬಾಗಿಲು ತೆರೆದವರಿಗೆ ಒಂದೇ ಪ್ರಶ್ನೆ: ನಿಮ್ಮ ಮನೆಯ ನಲ್ಲಿ ಸೋರುತ್ತಿದೆಯೇ? ಇಲ್ಲ ಎನ್ನುವ ಉತ್ತರ ಎದುರಾದರೆ, ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ಎನ್ನುತ್ತಾ ಮತ್ತೊಂದು ಮನೆಗೆ ನಡೆಗೆ, ಅಲ್ಲಿ ನಲ್ಲಿ ಸೋರುತ್ತಿದ್ದರೆ ರಿಪೇರಿ ಭಾಗ್ಯ. ಗೆಳೆಯರ ಅಥವಾ ಬಂಧುಗಳ ಮನೆಗೆ ಹೋದಾಗ ಅಲ್ಲಿನ ನಲ್ಲಿಗಳತ್ತಲೇ ಆಬಿದ್ರ ಗಮನ. ಅವುಗಳು ಸೋರುತ್ತಿದ್ದರೆ ಸರಿಪಡಿಸುವಂತೆ ಹೇಳುತ್ತಾರೆ. ನಲ್ಲಿಯಿಂದ ನೀರು ತೊಟ್ಟಿಕ್ಕುವ ಶಬ್ದ ಕೇಳಿದರೆ ನನ್ನ ತಲೆಗೆ ಯಾರೋ ಸುತ್ತಿಗೆಯಿಂದ ಹೊಡೆದಂತೆ ಭಾಸವಾಗುತ್ತದೆ ಎನ್ನುತ್ತಾರೆ. ಆಬಿದ್ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬಯಿಯಲ್ಲಿಯೇ. ಬಾಲ್ಯದಲ್ಲಿ ತನ್ನ ಅಮ್ಮ ಬೆಳಿಗ್ಗೆ 4ಕ್ಕೆ ಎದ್ದು 1 ಬಕೆಟ್ ನೀರಿಗಾಗಿ ಸರತಿ ಸಾಲಿನಲ್ಲಿ ನಿಲ್ಲುತ್ತಿದ್ದ ದೃಶ್ಯ ಅವರ ಮನಸ್ಸಿನಲ್ಲಿ ಅಚ್ಚೊತ್ತಿದೆ. ಈಗ ಸೋರಿಕೆ ನೀರನ್ನು ಕಂಡಾಗಲೆಲ್ಲ ಅವರಿಗೆ ತೊಟ್ಟು ನೀರಿಗಾಗಿ ಜಗಳವಾಡುತ್ತಿದ್ದ ಜನರ ಬಾಲ್ಯದ ಚಿತ್ರಗಳೇ ಕಣ್ಮುಂದೆ ಬರುತ್ತದೆ. ನಲ್ಲಿಯೊಂದರಿಂದ ಸೆಕೆಂಡ್ಗೊಂದು ತೊಟ್ಟು ಸೋರುತ್ತಿದೆ ಎಂದಾದರೆ
ಒಂದು ತಿಂಗಳಿಗೆ 1,000 ಲೀಟರ್ ನೀರು ಚರಂಡಿ ಪಾಲಾದಂತೆ ಎನ್ನುವ ವರದಿಯೊಂದನ್ನು ನೆನಪಿಸಿಕೊಳ್ಳುವ ಅವರು, ಪ್ರತಿ ಹನಿಯನ್ನು ಸಂರಕ್ಷಿಸಬೇಕು ಎನ್ನುವ ಆಶಯವನ್ನು ಜನರಿಗೆ ಮುಟ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ. ಡ್ರಾಪ್ ಡೆಡ್ ಫೌಂಡೇಶನ್ ಎನ್ನುವ ಏಕವ್ಯಕ್ತಿ ಸಂಸ್ಥೆಯನ್ನು ರೂಪಿಸಿಕೊಂಡು ಸೇವ್ ಎವ್ರಿ ಡ್ರಾಪ್ ಓರ್ ಡ್ರಾಪ್ ಡೆಡ್ ಎನ್ನುತ್ತಾ ಮನೆ ಮನೆ ಬಾಗಿಲು ತಟ್ಟುತ್ತಿದ್ದಾರೆ. ಬಾಗಿಲು ತಟ್ಟಿದಾಗ ಅಬೇದವರನ್ನು ಸಂಶಯದಿಂದ ನೋಡಿದವರು ಸಾಕಷ್ಟು ಮಂದಿ ಇದ್ದಾರೆ. ಮುಖದ ಮೇಲೆ ಹೊಡೆದಂತೆ ಬಾಗಿಲು ಹಾಕಿದವರು ಇದ್ದಾರೆ. 80 ದಾಟಿದರೂ ಈ ಅಜ್ಜನಿಗೆ ಬುದ್ಧಿ ಬಂದಿಲ್ಲ ಎಂದು ನಕ್ಕವರು ಇದ್ದಾರೆ. ಕೆಲವು ಹನಿಗಳಿಗಾಗಿ ಹೀಗೇಕೆ ಆತಂಕ ಪಡುತ್ತೀರಿ ಎಂದು ಕಾಳಜಿಯಿಂದ ಕೇಳಿದವರು ಇದ್ದಾರೆ. ಅಂತಹವರಿಗೆಲ್ಲ ಒಂದೇ ಉತ್ತರ, ಇದು ಕೇವಲ ಹನಿಗಳ ಪ್ರಶ್ನೆಯಲ್ಲ. ಇದು ಪವಿತ್ರ ಗಂಗಾ ನದಿಯನ್ನು ಗಟಾರಕ್ಕೆ ಸುರಿದಂತೆ ಅಲ್ಲವೇ? ಈಗ ಹಠದೋರು ಬಲೆ ಕೂವತಾತ ಇವನ ಮಾರಕ. ಆ ಬಿದ್ರುಬಂದಿಗೆ ಒಬ್ಬ ಪ್ಲಂಬರ್ ಹಾಗೂ ಸಹಾಯಕ ಇರುತ್ತಾರಲ್ಲ, ಅವರ ಸಂಬಳಕ್ಕೆ ದುಡ್ಡು ಎಲ್ಲಿಂದ ಬರುತ್ತದೆ? ಮಾಡುತ್ತಿರುವ ಒಳ್ಳೆಯ ಕೆಲಸದ ಬಗ್ಗೆ ನಿಮಗೆ ನಂಬಿಕೆ ಇದ್ದರೆ, ಇಡೀ ವಿಶ್ವವೇ ನಿಮ್ಮ ಹಿಂದೆ ಇರುತ್ತದೆ. ನಿಮಗಾಗಿ ದೇವರೇ ನಿಧಿ ಸಂಗ್ರಾಹಕನ ಪಾತ್ರ ವಹಿಸುತ್ತಾನೆ ಎನ್ನುತ್ತಾರೆ ಅಜ್ಜ. ಸಾಹಿತ್ಯ ಪ್ರಶಸ್ತಿ ರೂಪದಲ್ಲಿ ತಮ್ಮ ಕೈ ಸೇರಿದ 1 ಲಕ್ಷ ರೂಪಾಯಿಯ ಜೊತೆ ನೀರುಳಿಸುವ ಕೆಲಸ ಆರಂಭಿಸಿದ ಅಜ್ಜನಿಗೆ ಈಗ ಸಾರ್ವಜನಿಕರ ಬೆಂಬಲವೂ ದೊರೆಯುತ್ತಿದೆ. ಬಾಲಿವುಡ್ನ ಅಮಿತಾಬ್ ಬಚ್ಚನ್ ಅವರು ತಮ್ಮ ಟಿವಿ ಶೋನಲ್ಲಿ ಆ ಬಿದ್ರನ್ನು ಪರಿಚಯಿಸಿ, ಅವರ ಪ್ರತಿಷ್ಠಾನಕ್ಕೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ನೀರು ಉಳಿಸುವ ಕೆಲಸ ಸರ್ಕಾರಕ್ಕೆ ಮಾತ್ರ ಸೇರಿದ್ದಲ್ಲ, ಅದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವೂ ಹೌದು ಎನ್ನುವ ಅಬಿದ್ ಮಾದರಿ ನಮ್ಮೆಲ್ಲರ ದಾರಿಯೂ ಆಗಬೇಕು. 7 ತಂತ್ರಜ್ಞಾನ ರೊಬೋಟಿಕ್ ವೇರ್ ಹೌಸ್. ಭಾರತೀಯ ಮೂಲದ ಆನ್ಲೈನ್ ಮಾರುಕಟ್ಟೆ ಕಂಪನಿಯಾದ ಫ್ಲಿಪ್ಕಾರ್ಟ್ ಈಚೆಗಷ್ಟೇ ಅಮೆರಿಕ ಮೂಲದ ವಾಲ್ಮಾರ್ಟ್ ಕಂಪನಿಯ ತೆಕ್ಕೆಗೆ ಬಿದ್ದ ಬಳಿಕ ಮತ್ತಷ್ಟು ಡಿಜಿಟಲೀಕರಣದತ್ತ ಹೊರಳಿದೆ. ಅದಕ್ಕೆ ಸಾಕ್ಷಿ, ಭಾರತ ದೇಶದಲ್ಲಿಯೇ ಇದೇ ಮೊದಲ ಬಾರಿಗೆ ಫ್ಲಿಪ್ಕಾರ್ಟ್ ರೊಬೋಟಿಕ್ ವೇರ್ ಹೌಸ್ ಅನ್ನು ಸ್ಥಾಪಿಸಿರುವುದು. ಬೆಂಗಳೂರಿನ ಹೊಸಕೋಟೆಯ ಸೌಖ್ಯ ರಸ್ತೆಯ ಬಳಿ ಇರುವ ಫ್ಲಿಪ್ಕಾರ್ಟ್ ವೇರ್ ಹೌಸ್ಗೆ ಆಧುನಿಕತೆಯ ನವೀಕರಣ ಸ್ಪರ್ಶ ನೀಡುವ ಮೂಲಕ ವೇರ್ ಹೌಸ್ ಕ್ಷೇತ್ರದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ರೊಬೋಟಿಕ್ ತಂತ್ರಜ್ಞಾನ ಹೊಂದಿದ ಖ್ಯಾತಿ ಫ್ಲಿಪ್ಕಾರ್ಟ್ನದ್ದಾಗಿದೆ. ಈ ಫ್ಲಿಪ್ಕಾರ್ಟ್ ವೇರ್ ಹೌಸ್ನಲ್ಲಿ 1000ಕ್ಕೂ ಅಧಿಕ ಮಂದಿ ಕೆಲಸ ಮಾಡುತ್ತಿದ್ದಾರೆ. ಅವರ ಶ್ರಮದ ಹೊರೆ ತಗ್ಗಿಸುವ ಸಲುವಾಗಿ ಕಂಪನಿಯು ರೊಬೋಟಿಕ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಈ ತಂತ್ರಜ್ಞಾನವು ಕಂಪನಿಯ ದೈನಿಕ ಚಟುವಟಿಕೆಗಳಲ್ಲಿ ಪರಿಣಾಮಕಾರಿಯಾಗಿ ನೆರವಾಗುತ್ತಿದೆ. ಭಾರೀ ಗಾತ್ರದ ವಸ್ತುಗಳ ಲೋಡಿಂಗ್, ಅನ್ಲೋಡಿಂಗ್, ಪ್ಯಾಕಿಂಗ್ ಸೇರಿದಂತೆ ಕಠಿಣ ಕೆಲಸಗಳನ್ನು ಮಾಡಲು ಕಾರ್ಮಿಕರಿಗೆ ನೆರವಾಗಲು ರೋಬೋಟ್ ತಂತ್ರಜ್ಞಾನ ಬಹುತೇಕ ಕಡೆ ಲಗ್ಗೆ ಇಟ್ಟಿದೆ. ಆದರೆ ಇ-ಕಾಮರ್ಸ್ ಕ್ಷೇತ್ರದಲ್ಲಿ ವಸ್ತುಗಳನ್ನು ಪ್ಯಾಕ್ ಮಾಡುವುದು ಸೇರಿದಂತೆ ಇನ್ನಿತರ ಕೆಲಸಗಳಿಗೆ ರೊಬೋಟಿಕ್ ತಂತ್ರಜ್ಞಾನ ಬಳಕೆಯನ್ನು ದೇಶದಲ್ಲಿ ಪರಿಚಯಿಸಿದ್ದು ಇದೇ ಮೊದಲು. ರೋಬೋಟ್ ಆಧಾರಿತ ವಿಂಗಡಣೆ ತಂತ್ರಜ್ಞಾನವಾದ ಆಟೋಮೇಟೆಡ್ ಗೈಡೆಡ್ ವೆಹಿಕಲ್ಸ್ (ಎಜಿವಿ) ಅನ್ನು ತನ್ನ ಬೆಂಗಳೂರಿನ ಸೌಖ್ಯ ವಿಂಗಡಣಾ ಕೇಂದ್ರದಲ್ಲಿ ಫ್ಲಿಪ್ಕಾರ್ಟ್ ಅಳವಡಿಕೆ ಮಾಡಿಕೊಂಡಿದೆ. ಇ-ಕಾಮರ್ಸ್ ಕ್ಷೇತ್ರದಲ್ಲಿ ಗ್ರಾಹಕರಿಗೆ ಆದಷ್ಟು ತ್ವರಿತವಾಗಿ ವಸ್ತುಗಳನ್ನು ತಲುಪಿಸುವುದು ಬಹುಮುಖ್ಯ. ರೋಬೋಟ್ ಕಾರ್ಯವೈಖರಿ ಹೀಗೆ. 100ಕ್ಕೂ ಅಧಿಕ ಎಜಿವಿಗಳ ಬಳಕೆ ನಂತರ ಫ್ಲಿಪ್ಕಾರ್ಟ್ನ ಈ ಹಬ್ನ ಕಾರ್ಯವೈಖರಿ ಶರವೇಗದಲ್ಲಿ ಸಾಗುತ್ತಿದೆ. ಇವು ಪ್ರತಿ ಪ್ಯಾಕೇಜ್ನಲ್ಲಿ ನೀಡಿರುವ ಎನ್ಕೋಡೆಡ್ ಮಾಹಿತಿಗಳನ್ನು ಸ್ವಯಂಚಾಲಿತವಾಗಿ ಸ್ಕ್ಯಾನ್ ಮಾಡಿ ಗ್ರಾಹಕರ ಪಿನ್ ಕೋಡ್ ಆಧಾರದಲ್ಲಿ ಅವುಗಳನ್ನು ವಿಂಗಡಿಸುತ್ತವೆ ಎಂಬುದು ಕಂಪನಿಯ ಮಾತು. ಪ್ಯಾಕ್ ಆಗಿ ಬಂದ ಶಿಪ್ಮೆಂಟ್ಗಳನ್ನು ರೋಬೋಟ್ ಮೇಲೆ ಇಟ್ಟರೆ ಎನ್ಕೋಡೆಡ್ ಮಾಹಿತಿ ಆಧರಿಸಿ ತಾನಾಗಿಯೇ ಸ್ಕ್ಯಾನ್ ಮಾಡಿಕೊಂಡು ನಿರ್ದಿಷ್ಟ ಪಥದಲ್ಲಿ ತ್ವರಿತವಾಗಿ ಸಾಗಿ ಚೀಲಗಳಿಗೆ ಬೀಳುತ್ತವೆ. ಇದಕ್ಕೂ ಮೊದಲಿದ್ದ ವ್ಯವಸ್ಥೆಯಲ್ಲಿ ಪ್ಯಾಕ್ ಆದ ಶಿಪ್ಮೆಂಟ್ಗಳನ್ನು ಕೆಲಸಗಾರರೇ ತಂದು ಅವುಗಳನ್ನು ಸ್ಕ್ಯಾನ್ ಮಾಡಿ ಒಂದೆಡೆ ಹಾಕಬೇಕಿತ್ತು. ಬಳಿಕ ಅವುಗಳನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿ ಮತ್ತೆ ಸ್ಕ್ಯಾನ್ ಮಾಡಿ ವಿಭಜಿಸಿ ಚೀಲಗಳಿಗೆ ತುಂಬಿ ಸ್ಕ್ಯಾನ್ ಮಾಡಿ ಗ್ರಾಹಕರಿಗೆ ರವಾನಿಸಲಾಗುತ್ತಿತ್ತು. ಇದಕ್ಕೆ ಸಾಕಷ್ಟು ಸಮಯ ಆಗುತ್ತಿತ್ತು. ರೋಬೋಟ್ ತಂತ್ರಜ್ಞಾನದಿಂದ ಈ ಕಾರ್ಯ ಸಲೀಸಾಗಿದೆ. ಬಳಕೆ ಸ್ನೇಹಿಯಾಗಿರುವ ಈ ರೋಬೋಟ್ಗಳ ನಿರ್ವಹಣೆಯು ಸುಲಭ. ಒಮ್ಮೆ ಚಾಲನೆ ಮಾಡಿ ಬಿಟ್ಟರೆ ಅವು ನಿರ್ದಿಷ್ಟ ಜಾಗದಲ್ಲಿ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುತ್ತವೆ. ಒಂದು ರೋಬೋಟ್ನು ಒಮ್ಮೆ ಚಾರ್ಜ್ ಮಾಡಿದರೆ ಸುಮಾರು 7 ರಿಂದ 8 ಗಂಟೆಯವರೆಗೂ ಕಾರ್ಯನಿರ್ವಹಿಸುತ್ತದೆ. ಪ್ರತಿ ಎಜಿವಿ ಗಂಟೆಯೊಂದಕ್ಕೆ 4500 ಶಿಪ್ಮೆಂಟ್ಗಳ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಸಾಮರ್ಥ್ಯ ಹೊಂದಿದೆ.
ಮನುಷ್ಯರಿಗಿಂತ 5 ಪಟ್ಟು ಹೆಚ್ಚು ಕೆಲಸವನ್ನು ಕಡಿಮೆ ಅವಧಿಯಲ್ಲಿ ಮಾಡುವ ಸಾಮರ್ಥ್ಯದ ಜೊತೆಗೆ ಅವುಗಳನ್ನು ಸುಲಭವಾಗಿ ಎಲ್ಲಿಗೆ ಬೇಕಾದರೂ ಸ್ಥಳಾಂತರಿಸಬಹುದು. ಎಜಿವಿಗಳ ಬಳಕೆಯಿಂದ ಫ್ಲಿಪ್ಕಾರ್ಟ್ ತನ್ನಲ್ಲಿರುವ ಕೌಶಲ್ಯರಹಿತ ಕಾರ್ಮಿಕರ ಕೌಶಲ್ಯ ಮಟ್ಟ ಹೆಚ್ಚಿಸುತ್ತದೆ. ಈ ಕ್ಷೇತ್ರದಲ್ಲಿ ಭಾರತೀಯ ಇಂಜಿನಿಯರ್ಗಳಿಗೆ ಭವಿಷ್ಯದ ಆಟೋಮೇಷನ್ ಅನ್ನು ಅಭಿವೃದ್ಧಿಪಡಿಸಲು ಸೂಕ್ತ ವೇದಿಕೆ ಕಲ್ಪಿಸಿಕೊಡಲಿದೆ. ಇಂಜಿನಿಯರಿಂಗ್ ಪ್ರಾಡಕ್ಟ್ ಮತ್ತು ಆಟೋಮೇಷನ್ ತಂಡಗಳನ್ನು ಒಂದೇ ವೇದಿಕೆಯಲ್ಲಿ ತರುವ ನಿಟ್ಟಿನಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ರೊಬೊಟಿಕ್ಸ್ ಅಂಡ್ ಆಟೋಮೇಷನ್ ನಿರ್ಮಿಸಲು ಕಂಪನಿ ನಿರ್ಧರಿಸಿದೆ. ಫ್ಲಿಪ್ಕಾರ್ಟ್ ಕಂಪನಿಯ ಇಕಾರ್ಟೆಕ್ನ ಹಿರಿಯ ಉಪಾಧ್ಯಕ್ಷ ಕೃಷ್ಣ ರಾಘವನ್, ಈ ಆಟೋಮೇಟೆಡ್ ಗೈಡೆಡ್ ವೆಹಿಕಲ್ಸ್ ಮೂಲಕ ನಾವು ಹೊಸ ಪ್ರಗತಿಯ ಹಾದಿಗೆ ಪುನರ್ರೂಪ ಕೊಡುತ್ತಿದ್ದೇವೆ. ಕೆಲಸ ಕಾರ್ಯದ ಮಾರ್ಗಗಳಿಗೆ ಹೊಸ ಮತ್ತು ನಾವೀನ್ಯತೆಯ ಸ್ಪರ್ಶ ನೀಡುತ್ತಿದ್ದೇವೆ. ಕಾರ್ಯದಕ್ಷತೆ, ಸಾಮರ್ಥ್ಯ ಮತ್ತು ನಮ್ಮ ಚೈನ್ ಆಪರೇಷನ್ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಇದು ನಮಗೆ ನೆರವಾಗುತ್ತದೆ ಎಂದು ತಿಳಿಸಿದ್ದಾರೆ. 8 ಪ್ರವಾಸ. ಶಿಲೆಗಳು ಸಂಗೀತವ ಹಾಡಿವೆ. ತಮಿಳುನಾಡು ಹಲವಾರು ಪ್ರವಾಸಿ ತಾಣಗಳಿಗೆ ಹೆಸರುವಾಸಿ. ಕೋಟೆ, ದೇವಾಲಯಗಳು, ಉದ್ಯಾನಗಳು, ವನ್ಯಜೀವಿ ತಾಣಗಳು, ನಯನ ಮನೋಹರ ಜಲಪಾತಗಳು ಹೀಗೆ ತಮಿಳು ನೆಲದ ಆಕರ್ಷಣೆಗಳು ಒಂದೆರಡಲ್ಲ. ಪ್ರವಾಸದಲ್ಲಿ ದೇಗುಲ ದರ್ಶನದ ಪುಣ್ಯವೂ ಸಿಗಬೇಕು, ಕಣ್ಣಿಗೆ ತಂಪನ್ನುಂಟು ಮಾಡುವ ಪರಿಸರವೂ ಇರಬೇಕೆಂದಿದ್ದರೆ ಧಾರಸುರಂ ಹೇಳಿ ಮಾಡಿಸಿದ ಸ್ಥಳ. ತಮಿಳುನಾಡಿನ ಧಾರಸುರಂ ಯುನೆಸ್ಕೋದ ವಿಶ್ವ ಸಾಂಸ್ಕೃತಿಕ ತಾಣಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಶಿಲ್ಪಕಲಾ ವೈಭವದ ಅಪೂರ್ವ ತಾಣ. ಧಾರಸುರಮನ ಪ್ರಮುಖ ಆಕರ್ಷಣೆ ಐರಾವತೀಶ್ವರ ದೇಗುಲ. ದೇಗುಲದ ಅಂಗಳದಲ್ಲಿ ನಿಂತರೆ ಕಾಣಿಸುವ ಪ್ರಶಾಂತವಾದ ವಾತಾವರಣ, ತಣ್ಣಗೆ ಬೀಸುವ ಗಾಳಿ, ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಹಸಿರು ರಾಶಿ ನಮ್ಮನ್ನೊಂದು ಹೊಸ ಲೋಕಕ್ಕೆ ಕೊಂಡೊಯ್ಯುತ್ತದೆ. ಐರಾವತೀಶ್ವರ, ದ್ರಾವಿಡ ಶೈಲಿಯ ಹಿಂದೂ ದೇಗುಲ. 2ನೇ ರಾಜೇಂದ್ರ ಚೋಳನು 12ನೇ ಶತಮಾನದಲ್ಲಿ ಇದನ್ನು ಕಟ್ಟಿಸಿದ ಎನ್ನುತ್ತದೆ ಇತಿಹಾಸ. ಯುನೆಸ್ಕೋದ ವಿಶ್ವ ಸಾಂಸ್ಕೃತಿಕ ತಾಣಗಳ ಪಟ್ಟಿಯಲ್ಲಿ ಚೋಳರ ದೇವಾಲಯಗಳಾದ ತಂಜಾವೂರಿನ ಬೃಹದೀಶ್ವರ ದೇವಾಲಯ ಹಾಗೂ ಗಂಗೈಕೊಂಡಂ ಚೋಳಪುರಮನ ಗಂಗೈಕೊಂಡ ಚೋಳೇಶ್ವರ ದೇಗುಲಗಳೊಂದಿಗೆ ಧಾರಸುರಮನ ಐರಾವತೀಶ್ವರ ದೇಗುಲವು 2004ರಲ್ಲಿ ಸೇರ್ಪಡೆಯಾಗಿದೆ. ದೇಗುಲಾಭಿಮುಖವಾಗಿರುವ ನಂದಿಯನ್ನು ದರ್ಶನ ಮಾಡಿ ಒಳ ಹೊಕ್ಕರೆ ದೇಗುಲದ ಪೂರ್ವ ದಿಕ್ಕಿನಲ್ಲಿರುವ ಅಪರೂಪದ ಕೆತ್ತನೆಗಳು ಸಹೃದಯರ ಗಮನ ಸೆಳೆಯುತ್ತದೆ. ಅವುಗಳಲ್ಲಿ ಬಲಿಪೀಠವೂ ಒಂದು. ಇಲ್ಲಿ ಗಣೇಶನ ವಿಗ್ರಹವನ್ನು ನೋಡಬಹುದು. ದಕ್ಷಿಣ ಪಶ್ಚಿಮಾಭಿಮುಖವಾಗಿ ನಿಂತಾಗ ಯಮನ ವಿಗ್ರಹವನ್ನು ಹೊಂದಿದ ಇನ್ನೊಂದು ಮಂಟಪನ್ನು ಕಾಣಬಹುದು. ಇದರ ಪಕ್ಕದಲ್ಲೇ ಸಪ್ತಮಾತೆಯರ ಶಿಲ್ಪವಿದೆ. ಐರಾವತೀಶ್ವರ ದೇಗುಲವು ಶಿಲ್ಪಕಲೆಗಳ ಸಂಪುಟವೆಂದರೆ ತಪ್ಪಾಗಲಾರದು. ದೇಗುಲದ ಗೋಪುರವು 80 ಅಡಿ ಎತ್ತರವಾಗಿದೆ. ಮುಖಮಂಟಪದ ದಕ್ಷಿಣ ದಿಕ್ಕಿನಿಂದ ವೀಕ್ಷಿಸಿದಾಗ ಬೃಹತ್ ಚಕ್ರವುಳ್ಳ ದೊಡ್ಡ ರಥವನ್ನು ಕುದುರೆಗಳು ಎಳೆಯುತ್ತಿರುವ ಶಿಲ್ಪಕಲಾಕೃತಿಯು ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತದೆ. ಆ ಚಕ್ರವನ್ನು 6 ಕಲ್ಲುಗಳ ಜೋಡಣೆಯಿಂದ ನಿರ್ಮಿಸಲಾಗಿದ್ದು ಅದು ಶಿಲ್ಪಿಯ ಕಲಾ ನೈಪುಣ್ಯತೆಗೆ ಕೈಗನ್ನಡಿಯಂತಿದೆ. ಐರಾವತೀಶ್ವರಕ್ಕೆ ಸಂಬಂಧಿಸಿದ ಸ್ಥಳ ನಾಮ ಸ್ವಾರಸ್ಯಕರವಾಗಿದೆ. ದೇವಗಜ ಐರಾವತನಿಂದ ಪೂಜೆಗೆ ಒಳಗಾದುದರಿಂದ ಶಿವನಿಗೆ ಐರಾವತೀಶ್ವರನೆಂಬ ಹೆಸರು ಬಂದಿತೆಂಬ ಪ್ರತೀತಿ ಇದೆ. ಋಷಿಗಳ ಶಾಪದಿಂದಾಗಿ ಅತಿಯಾದ ದಾಹದಿಂದ ಬಳಲುತ್ತಿದ್ದ ಯಮನು ಇಲ್ಲಿನ ಪವಿತ್ರ ತೀರ್ಥದಲ್ಲಿ ಮಿಂದು ಶಾಪ ಮುಕ್ತನಾದನೆಂದು, ಹಾಗಾಗಿ ಅದು ಯಮತೀರ್ಥ ಎಂದು ಪ್ರಸಿದ್ಧಿ ಹೊಂದಿತು ಎಂದು ಪುರಾಣ ತಿಳಿಸುತ್ತದೆ. ಹುಲ್ಲು ಹಾಸಿನ ನಡುವೆ ಅಲ್ಲಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತ ಉದ್ಯಾನದಲ್ಲಿನ ಮರಗಳು ನಮ್ಮ ಪ್ರವಾಸದ ಎಲ್ಲ ಆಯಾಸವನ್ನು ನೀಗಿಸುತ್ತದೆ. ತಂಪು ಗಾಳಿಯ ಪ್ರಶಾಂತ ಪರಿಸರ ಮನಸ್ಸಿಗೆ ಮುದ ನೀಡುವುದರಲ್ಲಿ ಸಂಶಯವಿಲ್ಲ. ಪರಿಸರ ಮಾಲಿನ್ಯವೆಂಬ ಪೆಡಂಭೂತವು ಎಲ್ಲಿಗೆ ಲಗ್ಗೆ ಇಟ್ಟಿಲ್ಲ ಎಂಬುದು ತೃಪ್ತಿಕರ. ಹೋಗುವುದು ಹೇಗೆ? ಬೆಂಗಳೂರಿನಿಂದ ತಂಜಾವೂರಿಗೆ 400 ಮೀ ದೂರ. ಅಲ್ಲಿಂದ ಧಾರಸುರಂ 34 ಮೀ ದೂರದಲ್ಲಿದೆ. ಐತಿಹಾಸಿಕ ತಂಜಾವೂರು ಬೃಹದೀಶ್ವರ ದೇಗುಲವನ್ನು ವೀಕ್ಷಿಸಿ ಧಾರಸುರಂ ದರ್ಶನ ಮಾಡಬಹುದು. ಸನಿಹದ ಪ್ರೇಕ್ಷಣೀಯ ಸ್ಥಳಗಳು: ಗಂಗೈಕೊಂಡಂ ಚೋಳೇಶ್ವರಂ, ಕುಂಭಕೋಣಮನ ಪ್ರಸಿದ್ಧ ಆದಿಕುಂಭೇಶ್ವರ ದೇಗುಲವು ಧಾರಸುರಮನಿಂದ ಕೇವಲ 3 ಮೀ ದೂರದಲ್ಲಿದೆ. 9 ರಂಜನೆ. ಇಲಿಗಳಿಗೂ ಒಲಿಂಪಿಕ್ ಕ್ರೀಡಾಕೂಟಗಳೆಂದರೆ ಅದೊಂದು ರೋಮಾಂಚನ. ಕ್ರೀಡಾಳುಗಳೊಂದಿಗೆ ವೀಕ್ಷಕರು ವರ್ಷಗಳವರೆಗೆ ಕಾದು ಕುಳಿತು ಆಟವನ್ನು ಸವಿಯುವ ಅದ್ಭುತ ಕ್ಷಣಗಳು.
ಆದರೆ ಅಮೆರಿಕದ ನ್ಯೂ ಜೆರ್ಸಿನಲ್ಲಿರುವ ಲಿಬರ್ಟಿ ವಿಜ್ಞಾನ ಕೇಂದ್ರದಲ್ಲಿ ಪ್ರತಿವಾರ ಒಂದೊಂದು ಒಲಿಂಪಿಕ್ ಕ್ರೀಡಾಕೂಟ ಆಯೋಜನೆಯಾಗುತ್ತದೆ. 4 ವರ್ಷಕ್ಕೊಮ್ಮೆ ನಡೆಸುವುದೇ ಕಷ್ಟವೆನ್ನಬಹುದಾದ ಈ ಕ್ರೀಡೆಗಳನ್ನು ವಾರಕ್ಕೊಮ್ಮೆ ಹೇಗೆ ಆಯೋಜಿಸುತ್ತಾರೆಂದು ಅನುಮಾನವೇ? ಹೌದು, ವಾರಾಂತ್ಯದಲ್ಲಿ ಒಲಿಂಪಿಕ್ ಕ್ರೀಡಾಕೂಟಗಳು ನಡೆಯುವುದು ಸತ್ಯ. ಆದರೆ ಇಲ್ಲಿ ದೇಶ ವಿದೇಶಗಳ ಕ್ರೀಡಾಪಟುಗಳು ಭಾಗವಹಿಸುವುದಿಲ್ಲ. ಬದಲಿಗೆ ತರಬೇತಿ ಹೊಂದಿದ ಇಲಿಗಳು ಆಟವಾಡುತ್ತವೆ. ರ್ಯಾಟ್ ಒಲಿಂಪಿಕ್ ಎಂದೇ ಪ್ರಸಿದ್ಧವಾದ ಈ ಕ್ರೀಡಾಕೂಟಗಳಲ್ಲಿ ಕಣಕ್ಕೆ ಇಳಿಯುವ ಇಲಿಗಳು ಹರ್ಡಲ್ಸ್, ಹಗ್ಗದ ಮೇಲಿನ ನಡೆಗೆ, ಎತ್ತರದಿಂದ ಜಿಗಿಯುವುದು, ನೀರಿನಲ್ಲಿ ಮುಳುಗೇಳುವುದು ಮುಂತಾದ ಸಾಹಸಗಳನ್ನು ಪ್ರದರ್ಶಿಸುತ್ತವೆ. ಪ್ರತಿ ಶನಿವಾರ ಹಾಗೂ ಭಾನುವಾರಗಳಂದು ಮಾತ್ರವೇ ನಡೆಯುವ ಈ ಕ್ರೀಡೆ ವೀಕ್ಷಣೆಗೆಂದೇ ಬರುವ ನೂರಾರು ಜನ ಇದರಿಂದ ಮನೋರಂಜನೆ ಪಡೆಯುತ್ತಾರೆ. ಕೆಲವು ಅತಿಥಿಗಳು ಒಲಿಂಪಿಕ್ಸ್ ಸ್ಪರ್ಧೆಗಳಿಗಾಗಿಯೇ ಸಿದ್ಧಪಡಿಸಲಾದ ಪಂಜುಗಳನ್ನು ಹಿಡಿದು ಸಂತಸ ಪಡುತ್ತಾರೆ. ಇಲ್ಲಿ ಸ್ಪರ್ಧಿಸುವ ಇಲಿಗಳನ್ನು ಆಯ್ದುಕೊಂಡು ಅವುಗಳಿಗೆ ತರಬೇತಿದಾರರು ಸುಮಾರು 1 ತಿಂಗಳವರೆಗೆ ಸಾಕಷ್ಟು ತರಬೇತಿ ನೀಡುತ್ತಾರೆ. ಆ ವೇಳೆಯಲ್ಲಿ ಇಲಿಗಳನ್ನು ದೈಹಿಕವಾಗಿ ಹಿಂಸಿಸುವುದಿಲ್ಲ. ಬದಲಿಗೆ ಅವುಗಳ ಬೆನ್ನು ತಡವುವುದು ಅಥವಾ ಸುಧಾರಣೆ ಕಂಡು ಬಂದಾಕ್ಷಣ ತಿನ್ನಲು ತಿನಿಸನ್ನು ಕೊಡುವುದು ಮುಂತಾಗಿ ಪ್ರೋತ್ಸಾಹಿಸುತ್ತಾರೆ. ಇಲ್ಲಿ ನಾರ್ವೆಯಲ್ಲಿ ಕಂಡುಬರುವ ಅತಿ ಬುದ್ಧಿವಂತ ಇಲಿಗಳನ್ನೇ ಹೆಚ್ಚಾಗಿ ಸ್ಪರ್ಧೆಗೆ ಬಳಸುತ್ತಾರೆ. ಇಲಿಗಳಿಗೆ ಅವುಗಳ ಸಾಮರ್ಥ್ಯ ಹಾಗೂ ಪ್ರದರ್ಶನದ ಆಧಾರದ ಮೇಲೆ ಅಂಕ ಹಾಗೂ ರ್ಯಾಂಕ್ಗಳನ್ನು ನೀಡುವುದು ರೂಢಿ. ವಿಜೇತ ಇಲಿಗಳಿಗೆ ಸ್ವರ್ಣ, ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ನೀಡಿ ಗೌರವಿಸುತ್ತಾರೆ. ಕ್ರೀಡಾಕೂಟದ ಆಯೋಜಕರು ಹೇಳುವ ಪ್ರಕಾರ, ಇಲಿಗಳ ನೈಜ ಸಾಮರ್ಥ್ಯಗಳನ್ನು ಮತ್ತು ನಿತ್ಯ ಜೀವನದಲ್ಲಿ ಅವು ಅನುಸರಿಸುವ ಅನೇಕ ತಂತ್ರಗಳನ್ನು ಜಗತ್ತಿನ ಮುಂದೆ ಪ್ರಚುರಪಡಿಸಲೆಂದೇ ಇಂತಹ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗುತ್ತದೆ. ಉದಾಹರಣೆಗೆ, ಎತ್ತರ ಜಿಗಿತಗಳಂಥ ಸ್ಪರ್ಧೆಗಳಿಂದಾಗಿ ಇಲಿಗಳು ಶತ್ರುಗಳಿಂದ ತಪ್ಪಿಸಿಕೊಳ್ಳುವಾಗ ಹೇಗೆ ಜಿಗಿದು ತಪ್ಪಿಸಿಕೊಳ್ಳುತ್ತವೆ ಎಂಬುದನ್ನು ತಿಳಿಯಬಹುದು. ಹಗ್ಗದ ಮೇಲಿನ ಅವುಗಳ ನಡಿಗೆಯ ಸ್ಪರ್ಧೆಯು, ಇಲಿಗಳು ಆಹಾರ ಅಥವಾ ಇನ್ನಿತರ ಪದಾರ್ಥಗಳಿಗಾಗಿ ಮರ ಅಥವಾ ಗಿಡದ ರೆಂಬೆಗಳ ಮೇಲೆ ಹೇಗೆ ನಡೆಯುತ್ತವೆ ಎಂಬುದರ ನೋಟವಾಗಿದೆ. ಇಲಿಗಳು ಹೇಗೆ ಬುದ್ಧಿವಂತಿಕೆಯಿಂದ ಜೀವಜಗತ್ತಿನ ಕೊಂಡಿಯಲ್ಲಿ ಉಳಿದುಕೊಂಡು ಬರುತ್ತಿವೆ ಎಂಬುದನ್ನು ತಿಳಿಯಲು ಈ ಕ್ರೀಡೆಗಳು ಸಾಂಕೇತಿಕ ಪ್ರದರ್ಶನದಂತಿದೆ. 10 ನಗೆಹನಿಗಳು. ಕೆಲವರಿಗೆ ಕಾರಿನ ಹಿಂದೆ ಸಿನಿಮಾ ಹೆಸರನ್ನು ಬರೆಸುವ ಹವ್ಯಾಸವಿರುತ್ತದೆ. ಅಂತೆಯೇ ಗುಂಡ ಹೊಸ ಕಾರನ್ನು ಕೊಂಡ ಮೇಲೆ ಅದರ ಹಿಂದೆ ಜನುಮದ ಅನುಬಂಧ ಎಂದು ಬರೆಸಿದ. ಮರುದಿನ ಕಾರನ್ನು ರಸ್ತೆಗೆ ಒಯ್ದಾಗ ಪ್ರಥಮ ಚುಂಬನಂ ದಂತಭಗ್ನಂ ಎಂಬ ಗಾದೆ ಮಾತಿನಂತೆ ಹಿಂದೆಯಿಂದ ವೇಗವಾಗಿ ಬಂದ ಕಾರು ಗುಂಡನ ಕಾರಿಗೆ ಗುದ್ದಿತು. ಆ ಕಾರಿನ ಹಿಂದೆ ನಾನಿನ್ನ ಬಿಡಲಾರೆ ಎಂದು ಬರೆದಿತ್ತು. 2 ಸಾಯುವಾಗ ತನ್ನ ಪತ್ನಿಯಿಂದ ಏನನ್ನು ಮುಚ್ಚಿಡಬಾರದೆಂದು ಬಯಸಿದ ಪತಿ ತನ್ನ ಪತ್ನಿಗೆ ಹೀಗೆ ಹೇಳಿದ, ನಾನು ನಿನಗೆ ಇಡೀ ಜೀವನ ಮೋಸ ಮಾಡುತ್ತಲೇ ಇದ್ದೆ. ನನಗೆ ಡಜನ್ಗಟ್ಟಲೆ ಸ್ತ್ರೀಯರ ಜೊತೆ ಸಂಬಂಧವಿತ್ತು. ಆಗ ಪತ್ನಿ, ನಿಮಗೆ ಬೇರೆ ಮಹಿಳೆಯರ ಜೊತೆ ಸಂಬಂಧವಿದ್ದದ್ದು ನನಗೆ ಮೊದಲೇ ಗೊತ್ತಿತ್ತು. ಇನ್ನೊಂದು ಸತ್ಯ ತಿಳಿಸಬಯಸುತ್ತೇನೆ. ನೀವು ಸಾಯುತ್ತಿರುವುದು ಕಾಯಿಲೆಯಿಂದಲ್ಲ. ನಾನು ನಿಮಗೆ ಊಟದಲ್ಲಿ ಹಾಕಿಕೊಟ್ಟ ಸ್ಲೋ ಪಾಯ್ಸನ್ನಿಂದ. ಈಗ ಹಠದೋ ಬಲೆ ಕೂವತ ಇವನ ಮಾರಕ. 3 ಉದ್ಯಮಿಯೊಬ್ಬನ ಸ್ವಗತ ಹೀಗಿತ್ತು. ಇಲ್ಲಿಯವರೆಗೆ ನನಗೆ ತುಂಬಾ ಮಂಡಿ ನೋವಿತ್ತು. ಹೀಗಾಗಿ ನಡೆದಾಡಲು ಆಗುತ್ತಿರಲಿಲ್ಲ. ಮನೆಯಲ್ಲೇ ಇದ್ದೆ. ಈಗ ಬ್ಯಾಂಕಿನಿಂದ ಕೋಟಿಗಟ್ಟಲೆ ಸಾಲ ತೆಗೆದುಕೊಂಡಿದ್ದೇನೆ. ಜುಮಂತ ವಿದೇಶಕ್ಕೆ ಹಾರಿ ಕಾರಿನಲ್ಲೇ ಸುತ್ತಾಡಬಹುದು. 4 ಹಬ್ಬಕ್ಕೆ ಏನೇನು ತೆಗೆದುಕೊಳ್ಳಬೇಕು ಎಂಬುದನ್ನು ಪತ್ನಿ ಪಟ್ಟಿ ಮಾಡಿ ಪತಿಗೆ ಕೊಟ್ಟು ಮೊದಲು ನಾವು ಏನನ್ನು ತೆಗೆದುಕೊಳ್ಳೋಣ ಎಂದಳು. ಪಟ್ಟಿ ನೋಡಿದ ಪತಿ, ಮೊದಲು ಬ್ಯಾಂಕ್ ಲೋನ್ ತೆಗೆದುಕೊಳ್ಳೋಣ ಎಂದ. 5 ಮೇಷ್ಟ್ರು. ಮುಂದೆ ನೀನು ಏನಾಗಬೇಕು ಎಂದು ಅಂದ್ಕೊಂಡಿದ್ದೀಯಾ? ಗುಂಡ, ಪ್ರಾಣಿ ವೈದ್ಯ ಆಗ್ತೀನಿ. ಮೇಷ್ಟ್ರು, ಅದ್ಯಾಕೆ? ಗುಂಡ, ಪ್ರಾಣಿಗಳು ಡಾಕ್ಟರ್ ಬಗ್ಗೆ ಕಂಪ್ಲೇಂಟ್ ಮಾಡುವುದಿಲ್ಲ ಸರ್. 6 ಗುಂಡ. ಈ ಕೆಸರಿ ಬಾತ್ನಲ್ಲಿ ಟೂತ್ ಪೇಸ್ಟ್ ವಾಸನೆ ಬರ್ತಿದ್ಯಲ್ಲ ಯಾಕೆ? ಗುಂಡನ ಹೆಂಡತಿ. ಮನೆಯಲ್ಲಿ ಲವಂಗ ಇರಲಿಲ್ಲ ರೀ. ಗುಂಡ, ಗುಂಡನ ಹೆಂಡತಿ. ಟಿವಿಯಲ್ಲಿ ಈ ಟೂತ್ ಪೇಸ್ಟ್ ತೋರಿಸಿ ಇದರಲ್ಲಿ ಲವಂಗ ಇದೆ ಅಂತಿದ್ರು, ಅದಕ್ಕೆ ಕೆಸರಿ ಬಾತ್ಗೆ ಇದನ್ನೇ ಸ್ವಲ್ಪ ಹಾಕಿದೆ. 11 ಚಿಣ್ಣರ ಪುಟ. ದಾನ ಧರ್ಮ ಮಾಡಲ್ಲ. ಗಾಂಧಾರ ದೇಶದ ರಾಜ ಚಂದ್ರಸೇನ ಒಮ್ಮೆ ಬೇಟೆಗೆಂದು ಕಾಡಿಗೆ ಹೋಗಿದ್ದ.
ಅದೇ ಸಮಯಕ್ಕೆ ಕಳಿಂಗದ ರಾಜ ವಿಷ್ಣುಗುಪ್ತನು ಬೇಟೆಗೆಂದು ಹೋಗಿದ್ದ. ಇಕ್ಕಟ್ಟಾದ ದಾರಿಯಲ್ಲಿ ರಾಜರಿಬ್ಬರ ರಥಗಳು ಎದುರು ಬದರಾದವು. ಯಾರೂ ಜಾಗ ಬಿಡುತ್ತಿಲ್ಲ. ಕೊನೆಗೆ ರಾಜರಿಬ್ಬರ ರಥ ಸಾರಥಿಯರು ಒಂದು ಒಪ್ಪಂದಕ್ಕೆ ಬಂದರು. ಇಬ್ಬರೂ ತಮ್ಮ ರಾಜ ಮಾಡಿರುವ ದಾನ, ಧರ್ಮ, ಸತ್ಕಾರ್ಯಗಳನ್ನು ಕುರಿತು ಹೇಳುವುದು. ಯಾವ ರಾಜ ಹೆಚ್ಚಿನ ಸತ್ಕಾರ್ಯಗಳನ್ನು ಮಾಡಿರುತ್ತಾನೋ ಎಂತಹ ರಾಜನು ಮೊದಲು ಮುಂದೆ ಹೋಗುವುದು ಎಂದು. ಇದಕ್ಕೆ ರಾಜರಿಬ್ಬರೂ ಒಪ್ಪಿದರು. ಕಳಿಂಗದ ಸಾರಥಿಯು, ನಮ್ಮ ಮಹಾರಾಜರು ಪ್ರತಿದಿನ 1000 ರೂಪಾಯಿ ಬಡ ಜನರಿಗೆ ಊಟ, ಬಟ್ಟೆ ದಾನ ಮಾಡಿ ಮಲಗಲು ಛತ್ರ ಕಟ್ಟಿಸಿರುತ್ತಾರೆ. ಬಡ ಜನತೆಯ ಊಟವಾದ ನಂತರವೇ ತಾವು ಊಟ ಮಾಡುತ್ತಾರೆ. ರಾಜ್ಯದಲ್ಲಿ ಸುಮಾರು ಛತ್ರಗಳನ್ನು ಕಟ್ಟಿಸಿ ಅವು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುತ್ತಾರೆ. ಇದಕ್ಕಿಂತ ಸತ್ಕಾರ್ಯ ಬೇರೇನಿದೆ ಹೇಳು ಎಂದನು. ಗಾಂಧಾರ ರಾಜನ ಸಾರಥಿಯು, ನಮ್ಮ ರಾಜ್ಯದಲ್ಲಿ ನಮ್ಮ ರಾಜನು ದಾನ ಧರ್ಮ ಮಾಡಿರುವುದನ್ನು ನಾವು ಯಾರೂ ನೋಡಿಲ್ಲ. ಹಾಗೆ ನಮ್ಮ ರಾಜ ದಾನ ಧರ್ಮ ಮಾಡುವುದಿಲ್ಲ. ನಮ್ಮ ರಾಜ್ಯದಲ್ಲಿ ದಾನ ಧರ್ಮ ಮಾಡಿಸಿಕೊಳ್ಳುವವರು ಯಾರೂ ಇಲ್ಲ. ಬಡಬಗ್ಗರು ನಮ್ಮ ರಾಜ್ಯದಲ್ಲಿಲ್ಲ. ಪ್ರಜೆಗಳು ತಮ್ಮ ಮನೆಯಲ್ಲಿಯೇ ಊಟ, ಬಟ್ಟೆ, ಆಶ್ರಯ ಒದಗಿಸಿಕೊಳ್ಳಲು ಸಮರ್ಥರಾಗಿದ್ದಾರೆ. ನಮ್ಮಲ್ಲಿ ಒಂದೇ ಒಂದು ಛತ್ರವೂ ಇಲ್ಲ. ಛತ್ರದಲ್ಲಿ ಉಳಿದುಕೊಳ್ಳುವಂತಹ ಬಡವರು ಯಾರೂ ಇಲ್ಲ. ನಮ್ಮ ಮಹಾರಾಜರು ಪ್ರತಿಯೊಬ್ಬ ಪ್ರಜೆಗೂ ಕೆಲಸ ಸಿಗುವಂತೆ ಮಾಡಿದ್ದಾರೆ. ಹಾಗಾಗಿ ಪ್ರಜೆಗಳು ಕಷ್ಟಪಟ್ಟು ಕೆಲಸ ಮಾಡಿ ಅವರ ಮನೆಯಲ್ಲಿಯೇ ನೆಮ್ಮದಿಯಾಗಿ ಸುಖವಾಗಿದ್ದಾರೆ. ಹಾಗಾಗಿ ನಮ್ಮ ರಾಜರು ದಾನ ಧರ್ಮ ಮಾಡುವುದಿಲ್ಲ ಎಂದನು. ಇದನ್ನು ಕೇಳಿದ ಕಳಿಂಗದ ರಾಜ ರಥದಿಂದ ಇಳಿದು ಬಂದು ಗಾಂಧಾರ ರಾಜನಿಗೆ ನಮಸ್ಕರಿಸಿ ತನ್ನ ರಥವನ್ನು ಹಿಂದಕ್ಕೆ ತೆಗೆದುಕೊಂಡು, ನಿಮ್ಮಿಂದ ನಾನಿಂದು ಪಾಠ ಕಲಿತೆ ಎಂದು ನಮಸ್ಕರಿಸಿದನು. ಆ ತಾಯಿ ಶಾರದೆ, ತಾಯಿ ನಿನ್ನ ಪಾದದಡಿಗೆ ಭಕ್ತಿ ತುಂಬಿ ನಮಿಸುವೆ. ದಿನವೂ ನಿನ್ನ ಭಜಿಸಿ ಹಾಡಿ ಬುದ್ಧಿವಂತನಾಗುವೆ. ನಿನ್ನ ಕರದ ವೀಣೆ ನುಡಿಸು, ಗಾಯನವ ಹಾಡು ಕಲಿಸು, ಅಕ್ಷರಗಳ ಪೋಣಿಸಿಕೊಡು, ನನ್ನ ಮನಕ್ಕೆ ಬೆಳಕು ಕೊಡು. ಶಾರದಾಂಬೆ ನಿನ್ನ ನೆನೆದು ಓದು ಬರಹ ಕಲಿಯುವೆ. ವಿದ್ಯೆ ವಿನಯ ಎಲ್ಲ ಪಡೆದು ಕಮಲದಂತೆ ಅರಳುವೆ. ಜ್ಞಾನದಾತೆ ವಿಶ್ವಪೂಜಿತೆ, ಇದೋ ನಿನಗೆ ವಂದನೆ. ವಿದ್ಯೆ ನೀಡು ಬೆಳಕು ತೋರು, ಇದುವೇ ನನ್ನ ನಿವೇದನೆ. ರಚನೆ ಬಾಪುಗ. ಖಾಡೆ ಮುಧೋಳ. 12 ಅಡುಗೆ ಮನೆ. ಸಿಹಿಕುಂಬಳಕಾಯಿ ಸ್ಪೆಷಲ್. ಸಿಹಿಕುಂಬಳಕಾಯಿ ಅಡುಗೆಗೆ ತರಕಾರಿಯಾಗಿ ಮಾತ್ರವಲ್ಲ, ವಿವಿಧ ರೀತಿಯ ತಿಂಡಿಗಳಿಗೂ ರುಚಿ ಎನಿಸುತ್ತದೆ. ಇದರಿಂದ ಸುಟ್ಟುಳಿ, ಪಾಯಸ, ಪರೋಠ, ಇಡ್ಲಿ ಮುಂತಾದ ತಿಂಡಿ ತಯಾರಿಸಿ ಸವಿಯಬಹುದು. ಒಂದು ಸುಟ್ಟುಳಿ. ಏನೇನು ಬೇಕು? ಸಿಪ್ಪೆ ಸಹಿತ ಕತ್ತರಿಸಿದ ಸಿಹಿ ಕುಂಬಳದ ತುಂಡುಗಳು 4 ಕಪ್, ಹುಣಸೆ ರೂಪಾಯಿ 4 ಚಮಚ, ಬೆಲ್ಲ, ಉಪ್ಪು, ತೊಗರಿಬೇಳೆ 3/4 ಕಪ್, ಎಣ್ಣೆ 6 ಚಮಚ, ಒಗ್ಗರಣೆಗೆ ಕರಿಬೇವು, ಸಾಸಿವೆ. ಪುಡಿ ತಯಾರಿಸಲು: ಬ್ಯಾಡಗಿ ಮೆಣಸು 4, ಗುಂಟೂರು ಮೆಣಸು 3, ಧನಿಯಾ 1 ಚಮಚ, ಕಡಲೆಬೇಳೆ, ಉದ್ದಿನಬೇಳೆ ತಲಾ 1 ಚಮಚ, ಚಕ್ಕೆ 2 ಇಂಚು, ಅರ್ಧ ತುಂಡು ಲವಂಗ, ಗಸಗಸೆ ಅರ್ಧ ಚಮಚ, ಒಣಕೊಬ್ಬರಿ ತುರಿ ಅರ್ಧ ಕಪ್. ಮಾಡೋದು ಹೇಗೆ? ಪುಡಿ ತಯಾರಿಸುವ ಸಾಮಗ್ರಿಗಳನ್ನು 1/4 ಚಮಚ ಎಣ್ಣೆಯೊಡನೆ ಹುರಿದು ಪುಡಿ ಮಾಡಿಡಿ. ಕಾವಲಿ ಮೇಲೆ 2 ಚಮಚ ಎಣ್ಣೆ ಹೊಕ್ಕಿ ಸಿಪ್ಪೆ ತಳಭಾಗದಲ್ಲಿರುವಂತೆ ಹೋಳುಗಳನ್ನು ಜೋಡಿಸಿ ಬೇಯಿಸಿ. ಸಿಪ್ಪೆ ಕೆಂಪಗಾದಾಗ ತೆಗೆದು ಪಾತ್ರೆಯಲ್ಲಿ ನೀರು ಮತ್ತು ಕೊಂಚ ಉಪ್ಪಿನೊಡನೆ ಬೇಯಿಸಿ. ಕುಕ್ಕರ್ನಲ್ಲಿ ಅರಿಶಿನ, ನೀರು ಮತ್ತು ಬೇಳೆಗಳನ್ನು 3 ವಿಶಲ್ ಮಾಡಿಸಿ ಬೇಯಿಸಿ. ನಂತರ ಎಲ್ಲ ಪದಾರ್ಥಗಳನ್ನು ಬೆರೆಸಿ 5 ನಿಮಿಷ ಮಿಶ್ರಣ ಕುದಿಸಿ ಸುಟ್ಟುಳಿ ತಯಾರಿಸಿ. ಎಣ್ಣೆ, ಸಾಸಿವೆ, ಕರಿಬೇವಿನ ಒಗ್ಗರಣೆ ಮಾಡಿ ಬೆರೆಸಿ ಸವಿಯಿರಿ. 2 ಸಿಹಿ ಕುಂಬಳ ಪರೋಠ. ಏನೇನು ಬೇಕು? ಗೋಧಿ ಹಿಟ್ಟು 2 ಕಪ್, ಸಿಹಿ ಕುಂಬಳ ತುರಿ 2 ಕಪ್, ಅಚ್ಚ ಖಾರದ ಪುಡಿ 3/4 ಚಮಚ, ಉಪ್ಪು, ಓಂಕಾಳು, ಜೀರಿಗೆ, ಶುಂಠಿ ತುರಿ ತಲಾ ಅರ್ಧ ಚಮಚ, ಕೊತ್ತಂಬರಿ ಸೊಪ್ಪು 4 ಚಮಚ, ಅರ್ಧ ಚಮಚ ಗರಂ ಮಸಾಲೆ, ಉಪ್ಪು, ಅರ್ಧ ಚಮಚ ಸಕ್ಕರೆ, ಪುದೀನ 1 ಚಮಚ, ಎಣ್ಣೆ 1/4 ಕಪ್. ಮಾಡೋದು ಹೇಗೆ? ಸಿಹಿ ಕುಂಬಳ ತುರಿಯನ್ನು ಹಿಂಡಿ ರೂಪಾಯಿ ತೆಗೆದಿರಿಸಿ, ಗೋಧಿ ಹಿಟ್ಟಿಗೆ ಎಲ್ಲ ಪದಾರ್ಥಗಳನ್ನು ಬೆರೆಸಿ ಸಿಹಿ ಕುಂಬಳದ ನೀರಿನೊಂದಿಗೆ ಅಗತ್ಯವಾದಷ್ಟೇ ಬೆರೆಸಿ.
ಪರೋಟ ಲಟ್ಟಿಸಿ ಕಾವಲಿ ಮೇಲೆ ಎರಡು ಬದಿಗೆ ಎಣ್ಣೆ ಹೊಕ್ಕಿ ಹದವಾಗಿ ಬೇಯಿಸಿ. ಪಾಲಕ್ ಪನೀರ್, ಸಾಗು, ಚಟ್ನಿ ಯಾವುದೇ ವ್ಯಂಜನದೊಂದಿಗೆ ಸವಿಯಿರಿ. 3 ಸಿಹಿ ಕುಂಬಳ ಪಾಯಸ. ಏನೇನು ಬೇಕು? ಸಿಪ್ಪೆ ತೆಗೆದು ದೊಡ್ಡದಾಗಿ ಕತ್ತರಿಸಿದ ಸಿಹಿ ಕುಂಬಳದ ತುಂಡುಗಳು 2, ಗೋಡಂಬಿ 2 ಚಮಚ, ಬಾದಾಮಿ ಚೂರುಗಳು 2 ಚಮಚ, ಖವ್ವ 5 ಚಮಚ, ಹಾಲು 2 ಕಪ್, ಬೆಲ್ಲದ ಪಾಕ ಅರ್ಧ ಕಪ್. ಮಾಡೋದು ಹೇಗೆ? ಹಾಲಿನೊಡನೆ ಸಿಹಿ ಕುಂಬಳವನ್ನು ಕುಕ್ಕರ್ನಲ್ಲಿ 3 ವಿಶಲ್ ಮಾಡಿಸಿ ಬೇಯಿಸಿ ತಣಿಸಿ. ನಂತರ ಪಾತ್ರೆಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿ. ಖೋವಾ, ಪಾಕ ಬೆರೆಸಿ ಹೊಂದಿಸಿ ಸಣ್ಣ ಉರಿಯಲ್ಲಿ 2 ನಿಮಿಷ ಕುದಿಸಿ ಹೊಂದಿಸಿ ಕೆಳಗಿಳಿಸಿ. ಮೇಲೆ ಬಾದಾಮಿ, ಗೋಡಂಬಿ ತುಂಡುಗಳನ್ನು ಉದುರಿಸಿ. 4 ಸಿಹಿ ಕುಂಬಳ ಇಡ್ಲಿ. ಏನೇನು ಬೇಕು? ಹುರಿದ ಅಕ್ಕಿ ರವೆ 1 ಕಪ್, ಸಿಹಿ ಕುಂಬಳದ ತುರಿ 1 ಕಪ್, ಕತ್ತರಿಸಿದ ಹಸಿಮೆಣಸು, ಕೊತ್ತಂಬರಿಗಳು ತಲಾ 4 ಚಮಚ, ನಿಂಬೆ ರೂಪೆ 3 ಚಮಚ, ಉಪ್ಪು, ಸಕ್ಕರೆ 1 ಚಮಚ, ತೆಂಗಿನ ತುರಿ 1 ಕಪ್. ಮಾಡೋದು ಹೇಗೆ? ಹಿಂದಿನ ರಾತ್ರಿ ಅಕ್ಕಿ ರವೆ, ಸಿಹಿ ಕುಂಬಳ ತುರಿ, ಉಪ್ಪು ಬೆರೆಸಿ ಸ್ವಲ್ಪ ನೀರಿನೊಡನೆ ಕಲಸಿಡಿ. ಮಾರನೇ ದಿನ ಬೆಳಿಗ್ಗೆ ಮಿಕ್ಕ ಎಲ್ಲ ಪದಾರ್ಥ ಬೆರೆಸಿ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ಮಾಮೂಲು ಇಡ್ಲಿಯಂತೆ ಬೇಯಿಸಿ. ರುಚಿಯಾದ ಬಿಸಿ ಸಿಹಿ ಕುಂಬಳ ಇಡ್ಲಿಗಳನ್ನು ನಿಮಗಿಷ್ಟವಾದ ವ್ಯಂಜನದೊಡನೆ ಸವಿಯಿರಿ. 5 ಸಿಹಿ ಕುಂಬಳದ ಕುರುಕಲು. ಏನೇನು ಬೇಕು? ಬೇಯಿಸಿದ ತೊಗರಿಕಾಳು ಅಥವಾ ಬಟಾಣಿ 1/4 ಕಪ್, ಸಿಹಿ ಕುಂಬಳದ ತುರಿ 3/4 ಕಪ್, ದಪ್ಪ ಮೆಣಸಿನಕಾಯಿ ತುಂಡುಗಳು ಅರ್ಧ ಕಪ್, ಪನೀರ್ ತುಂಡುಗಳು 15, ಉಪ್ಪು, ಗರಂ ಮಸಾಲೆ, ಧನಿಯಾ, ಜೀರಿಗೆ ಪುಡಿಗಳು ತಲಾ ಅರ್ಧ ಚಮಚ, ಶುಂಠಿ ಬೆಳ್ಳುಳ್ಳಿ ತುರಿಗಳು 1 ಚಮಚ, ಕಸೂರಿ ಮೇಥಿ 1 ಚಮಚ, ಅಚ್ಚ ಖಾರದ ಪುಡಿ 3/4 ಚಮಚ, ಮೈದಾ 1 ಕಪ್, ಅಕ್ಕಿ ಹಿಟ್ಟು 4 ಚಮಚ, ಎಣ್ಣೆ. ಮಾಡೋದು ಹೇಗೆ? ಬಾಣಲೆಗೆ 2 ಚಮಚ ಎಣ್ಣೆ ಹೊಕ್ಕಿ ದಪ್ಪ ಮೆಣಸಿನಕಾಯಿಯನ್ನು ಹುರಿಯಿರಿ. ಇದಕ್ಕೆ ಸಿಹಿ ಕುಂಬಳ ತುರಿ ಬೆರೆಸಿ ಕೆದಕಿ. ಕೊಂಚವೇ ನೀರು ಚುಮುಕಿಸಿ ಚಿಟಿಕೆ ಉಪ್ಪಿನೊಡನೆ ಬೇಯಿಸಿ. ನಂತರ ಬೇಯಿಸಿದ ಕಾಳು, ಗರಂ ಮಸಾಲೆ, ಉಪ್ಪು, ಕಸೂರಿ ಮೆಥಿ, ಖಾರ, ಶುಂಠಿ ಬೆಳ್ಳುಳ್ಳಿ ತುರಿ ಎಲ್ಲವನ್ನೂ ಬೆರೆಸಿ ಸಣ್ಣ ಉರಿಯಲ್ಲಿ ಹದವಾಗಿ ಹುರಿದು ತಕ್ಕಷ್ಟು ಉಪ್ಪು ಬೆರೆಸಿ. ಮೈದಾ ಮತ್ತು ಅಕ್ಕಿ ಹಿಟ್ಟುಗಳನ್ನು ಪಾತ್ರೆಗೆ ಹೊಕ್ಕಿ 6 ಚಮಚ ಎಣ್ಣೆ ಕಾಯಿಸಿ ಹಿಟ್ಟಿಗೆ ಸುರಿಯಿರಿ. ಹಿಟ್ಟು ಹೊಂದಿಸಿ ಪನೀರ್ ತುಂಡುಗಳನ್ನು, ಬೇಯಿಸಿಟ್ಟ ಪದಾರ್ಥಗಳನ್ನು ಹಿಟ್ಟಿಗೆ ಬೆರೆಸಿ ನೀರಿನೊಡನೆ ಬಜ್ಜಿ ಹಿಟ್ಟಿನಂತೆ ಕಲಸಿ ಹೊಂದಿಸಿ, ಕಾದ ಎಣ್ಣೆಯಲ್ಲಿ 1 ಚಮಚದಂತೆ ಹೊಕ್ಕಿ ಹೊಂಬಣ್ಣ ಬರುವಂತೆ ಕರಿದು ತೆಗೆಯಿರಿ. 13 ಮಿತ್ರ ಜ್ಯೋತಿ ವಾರ್ತೆ. ಏಪ್ರಿಲ್ನಿಂದ ಮೇ 2019ರವರೆಗೆ ನಡೆದ 2 ತಿಂಗಳ ಕಂಪ್ಯೂಟರ್ ತರಬೇತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಿದ 30 ವಿದ್ಯಾರ್ಥಿಗಳಿಗೆ ಜೂನ್ 8, 2019ರಂದು ಬೀಳ್ಕೊಡುಗೆ ಸಮಾರಂಭವನ್ನು ಮಿತ್ರ ಜ್ಯೋತಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪಾಟ್ನಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಡಾಕ್ಟರ್. ಸಂಗೀತ ಅಗರವಾಲ್ ಮತ್ತು ಅಮೆರಿಕಾದಲ್ಲಿ ವೈದ್ಯರಾಗಿರುವ ಡಾಕ್ಟರ್. ಈಶ್ವರ್ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ವಿದ್ಯಾರ್ಥಿಗಳೆಲ್ಲರನ್ನೂ ಹರಸಿದರು. NIIT ಫೌಂಡೇಶನ್ ಸಹಯೋಗದೊಂದಿಗೆ ತರಬೇತಿಯನ್ನು ಪೂರೈಸುತ್ತಿರುವ 3ನೇ ವಿದ್ಯಾರ್ಥಿಗಳ ತಂಡ ಇದು. ಮಿತ್ರ ಜ್ಯೋತಿಯ ಅನೇಕ ಬೆಂಬಲಿಗರು, ಸ್ವಯಂ ಸೇವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಲ್ಲ ವಿದ್ಯಾರ್ಥಿಗಳಿಗೂ NIIT ಇಂದ ದೃಢೀಕರಿಸಲ್ಪಟ್ಟ ಪ್ರಮಾಣಪತ್ರಗಳನ್ನು ಬ್ರೈಲ್ನೊಂದಿಗೆ ಮುದ್ರಿಸಿ ನೀಡಲಾಯಿತು. ತರಬೇತಿಯಲ್ಲಿ ಮೊದಲಿಗರಾದ ಶಿವ H.G. ಶಿವಾನಿ ಮತ್ತು ಧ್ಯಾಮವ್ವ ಅವರಿಗೆ ಕಿರುಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳಲ್ಲಿ ಕೆಲವರು ಮಿತ್ರ ಜ್ಯೋತಿಯಲ್ಲಿನ 2 ತಿಂಗಳ ತಮ್ಮ ಅನುಭವವನ್ನು ಎಲ್ಲರೊಂದಿಗೆ ಹಂಚಿಕೊಂಡರು. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳು ನೆರೆದ ಸಭಿಕರೆಲ್ಲರ ಮನ ಗೆದ್ದರು. ಜೂನ್ 9, 2019ರಂದು ದಕ್ಷಿಣ ಭಾರತ ವಿಭಾಗದ ಬೆಂಗಳೂರು ನ್ಯಾಷನಲ್ ಫೆಡರೇಷನ್ ಫಾರ್ ಬ್ಲೈಂಡ್ ವುಮೆನ್ಸ್ ಫೋರಂ, ಬೆಂಗಳೂರಿನ ನ್ಯಾಷನಲ್ ಫೆಡರೇಷನ್ ಫಾರ್ ಬ್ಲೈಂಡ್ FB ಆಫೀಸಿನಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಿತ್ರ ಜ್ಯೋತಿಯ ಸಂಸ್ಥಾಪಕಿ ಡಾಕ್ಟರ್. ಮಧು ಸಿಂಘಾಲ್ ಹಾಗೂ ಪಾಟ್ನಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಡಾಕ್ಟರ್. ಸಂಗೀತ ಅಗರವಾಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. NFB
ಕರ್ನಾಟಕದ ಜನರಲ್ ಸೆಕ್ರೆಟರಿ ಆಗಿರುವ ಶ್ರೀ ಗೌತಮ್ ಅಗರವಾಲ್ ಅವರು ಈ ಸಂದರ್ಭದಲ್ಲಿ ಮಹಿಳಾ ಸಬಲೀಕರಣದ ಪ್ರಾಮುಖ್ಯತೆಯನ್ನು ತಿಳಿಸಿ ಮಾತನಾಡಿದರು. ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಿಳಾ ಸಬಲೀಕರಣಕ್ಕೆ ಮಾನ್ಯತೆಯನ್ನು ನೀಡಿದರು. ಸಕ್ಷಮ ಸಂಸ್ಥಾಪನಾ ದಿನಾಚರಣೆ, ಹೆಲೆನ್ ಕೆಲ್ಲರ್ ದಿನಾಚರಣೆ ಹಾಗೂ ಪರಿಸರ ದಿನಾಚರಣೆಯನ್ನು ಸಕ್ಷಮ ಸಂಸ್ಥೆಯು ಜೂನ್ 23, 2019 ರಂದು ಬೆಂಗಳೂರಿನ ಬಿ.ಎಂ.ಎಸ್. ಇಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿತ್ತು. ಈ ಸಮಾರಂಭದಲ್ಲಿ ಡಾಕ್ಟರ್ ಮಧು ಸಿಂಘಾಲ್ ಅವರನ್ನು ಗೌರವಾನ್ವಿತ ಅತಿಥಿಯಾಗಿ ಆಹ್ವಾನಿಸಿ, ಅವರು ಮಿತ್ರ ಜ್ಯೋತಿ ಸಂಸ್ಥೆಯ ಮೂಲಕ ನಡೆಸುತ್ತಿರುವ ಕಾರ್ಯಚಟುವಟಿಕೆಗಳಿಗಾಗಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣದ ಎಂ.ಪಿ. ಶ್ರೀ ತೇಜಸ್ವಿ ಸೂರ್ಯ, ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಮತ್ತು ವಿಶೇಷ ಚೇತನರ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರು ಹಾಗೂ ಬಿ.ಎಂ.ಎಸ್. ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸಕ್ಷಮ ತಂಡವು ಅವಶ್ಯಕತೆ ಇರುವ ವಿಶೇಷ ಚೇತನರಿಗೆ ಸ್ಕಾಲರ್ಶಿಪ್ ಹಾಗೂ ವಿವಿಧ ಉಪಕರಣಗಳನ್ನು ನೀಡಿತು. ಸಕ್ಷಮ ಸಂಸ್ಥೆಯು ಹೀಗೆ ತನ್ನ ಒಳ್ಳೆಯ ಕೆಲಸಗಳನ್ನು ಮುಂದುವರೆಸಲಿ ಎಂದು ಮಿತ್ರ ಜ್ಯೋತಿ ತಂಡ ಹಾರೈಸುತ್ತದೆ. ಜೂನ್ 29, 2019 ರಂದು ಮಿತ್ರ ಜ್ಯೋತಿ ಸಂಸ್ಥೆಯ ಸಭಾಂಗಣದಲ್ಲಿ ಗ್ಯಾಟ್ 2019 ಹಾಗೂ ಹೆಲೆನ್ ಕೆಲ್ಲರ್ ದಿನವನ್ನು ಆಚರಿಸಲಾಯಿತು. ಪ್ರಕಟ್ ಸಲ್ಯೂಷನ್ಸ್ ಸಹಯೋಗದೊಂದಿಗೆ ಮಿತ್ರ ಜ್ಯೋತಿ ಗ್ಲೋಬಲ್ ಆಕ್ಸೆಸಿಬಲ್ ದಿನವನ್ನು ಕಳೆದ 5 ವರ್ಷಗಳಿಂದ ಆಚರಿಸುತ್ತಾ ಬಂದಿದೆ. ಮೊದಲಿಗೆ ಮಿತ್ರ ಜ್ಯೋತಿಯ ಸಂಸ್ಥಾಪಕರಾದ ಡಾಕ್ಟರ್ ಮಧು ಸಿಂಘಾಲ್, ಟ್ರಸ್ಟಿ ಶ್ರೀ ರಮಣ, ಪ್ರಕಟ್ ಸಲ್ಯೂಷನ್ಸ್ನ ಸಂಸ್ಥಾಪಕರಾದ ಶ್ರೀ ಅಭೀಕ್ ಮತ್ತು ಶ್ರೀಮತಿ ಅನು ಬಿಸ್ವಾಸ್ ಹಾಗೂ ಇನ್ಫಾರ್ಮಾಟಿಕ್ ಕಂಪನಿಯ ಶ್ರೀನಿವಾಸು ಅವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸ್ವಯಂ ಸೇವಕಿಯಾದ ಶ್ರೀಮತಿ ಶಾರದಾ, ವಿದ್ಯಾರ್ಥಿಗಳಾದ ತನುಶ್ರೀ ಮತ್ತು ಹರ್ಷಿತಾರ್ ಒಂದಿಗೆ ಹೆಲೆನ್ ಕೆಲ್ಲರ್ನ ಕಿರು ಪರಿಚಯವನ್ನು ಎಲ್ಲರಿಗೂ ಮಾಡಿಕೊಟ್ಟರು. ಬಳಿಕ ಮಿತ್ರ ಜ್ಯೋತಿ ಗ್ರಂಥಾಲಯದ ಸದಸ್ಯರಾದ, ಪ್ರಸ್ತುತ ಭಾರತೀಯ ಸ್ಟೇಟ್ ಬ್ಯಾಂಕಿನ ಉದ್ಯೋಗಿಯಾಗಿರುವ ಕವಿತಾ ಅವರನ್ನು, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಮಧು ಸಿಂಘಾಲ್ ಹಾಗೂ ಧನ್ಯಾ ಅವರು ಸನ್ಮಾನಿಸಿ ಗೌರವಿಸಿದರು. ಕವಿತಾ ಅವರು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಅನೇಕ ವಚನಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಒಬ್ಬ ಅತ್ಯುತ್ತಮ ಕ್ರೀಡಾಪಟು ಕೂಡ ಆಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿರುವ ಸರ್ಕಾರ ಹಾಗೂ ಸರ್ಕಾರೇತರ ಸಂಸ್ಥೆಗಳ ಅನೇಕ ಸಿಬ್ಬಂದಿಗಳು, ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅನೇಕ ವಿಶೇಷ ಚೇತನರು ಮತ್ತು ವಿದ್ಯಾರ್ಥಿಗಳು, ಸಿಬ್ಬಂದಿಗಳು, ಸ್ವಯಂ ಸೇವಕರು ಭಾಗವಹಿಸಿದ್ದರು. ಮಿತ್ರ ಜ್ಯೋತಿಯ ಸ್ವಯಂ ಸೇವಕಿಯಾದ ಜರ್ಮನಿಯ ಕಾಟ್ಜ ಲೋಬ್ ವಾಯ್ಸ್ ಆಫ್ ನೀಡಿ ಸರ್ಕಾರೇತರ ಸಂಸ್ಥೆಯ ಸ್ಥಾಪಕ ಶ್ರೀ ಅರುಣ್ ಮತ್ತು ಶ್ರೀ ಪ್ರಣಯ್ ಅವರು ವಿವಿಧ ಕ್ಷೇತ್ರಗಳಲ್ಲಿ ಆಕ್ಸೆಸಿಬಿಲಿಟಿಯ ಅಗತ್ಯತೆ ಬಗ್ಗೆ ಎಲ್ಲರಿಗೂ ತಿಳಿಸಿದರು. ಸಾಧಕರಾದ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತೆ ಧನ್ಯಾ ಹಾಗೂ ಚೆಶೈರ್ ಡಿಸೆಬಿಲಿಟಿ ಟ್ರಸ್ಟ್ನ ದರ್ಶನ್ ತಮ್ಮ ಜೀವನ ಚರಿತ್ರೆಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಮೂಲಕ ಸಭಿಕರೆಲ್ಲರಲ್ಲೂ ಸ್ಫೂರ್ತಿ ತುಂಬಿದರು. ಬಳಿಕ ಟ್ರೇಸ್ ಔಟ್ಸ್ ಲ್ಯಾಬ್ನ ಬಾನಿ ಮತ್ತು ಅಕ್ಷತಾ ಕಿಬೋ ಎಂಬ ತಂತ್ರಜ್ಞಾನ ಹಾಗೂ ಅಂಕಿತ್ ಜಿಂದಾಲ್ ಮೇರಾ ಮಿತ್ರ ಎಂಬ ತಂತ್ರಾಂಶದ ಬಳಕೆಯ ಬಗ್ಗೆ ಎಲ್ಲರಿಗೂ ತಿಳಿಸಿದರು. ಇನ್ಫಾರ್ಮಾಟಿಕ ಕಂಪನಿಯ ಶ್ರೀನಿವಾಸು ಹಾಗೂ ಮಿತ್ರ ಜ್ಯೋತಿಯ ಟ್ರಸ್ಟಿ ರಮಣ್ ಅವರು ಇತ್ತೀಚೆಗೆ ಆಗಿರುವ ನೂತನ ಆವಿಷ್ಕಾರಗಳ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಾ, ಮುಂದೆ ಇನ್ನೂ ಹೆಚ್ಚಿನ ಆವಿಷ್ಕಾರಗಳಿಗೆ ಹೇಗೆ ಎಲ್ಲರೂ ಕೈಜೋಡಿಸಬೇಕು ಎಂಬುದನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಿತ್ರ ಜ್ಯೋತಿ ಸಂಸ್ಥೆಯು ಇಂಡಸ್ಟ್ರಿ ಮಿತ್ರ ನಿಯತಕಾಲಿಕೆಯ 2ನೆಯ ಸಂಚಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಈ ಸಂಚಿಕೆ ಐಟಿ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ವಿದ್ಯಾರ್ಥಿಗಳ ಬಳಕೆಗೆ ಅವಶ್ಯಕವಾದ ಡೈಸಿ ಪ್ಲೇಯರ್ಗಳನ್ನು ಕೂಡ ವಿತರಿಸಿ, ಅದರ ಬಳಕೆಯ ಬಗ್ಗೆ ತರಬೇತಿ ನೀಡಲಾಯಿತು. ಒಟ್ಟಿನಲ್ಲಿ ಇದೊಂದು ಅದ್ಭುತ ಕಾರ್ಯಕ್ರಮವಾಗಿದ್ದು, ಭಾಗವಹಿಸಿದವರೆಲ್ಲರಿಗೂ ಆಕ್ಸೆಸಿಬಿಲಿಟಿ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನು ಒದಗಿಸಿತು.